ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಂಗೀತ ಸಭಾಗಳು, ಶಾಸ್ತ್ರೀಯ ಸಂಗೀತ ಕಚೇರಿಗಳನ್ನು ಏರ್ಪಡಿಸುತ್ತಾ ಇವೆ. ಇದೀಗ ಸರಿಗಮ ಭಾರತಿ ವೇದಿಕೆಯಲ್ಲಿ ಕೂಡ ಇವತ್ತು ನಮ್ಮೆಲ್ಲರ ಪ್ರೀತಿಯ ಸರೋಜಾ ಆಚಾರ್ಯ, ವಿದುಷಿ ಶ್ರೀಮತಿ ಸರೋಜಾ ಆಚಾರ್ಯ ಅವರ ಕಚೇರಿಯನ್ನು ಏರ್ಪಡಿಸುವಂಥದ್ದು ನಮಗೆಲ್ಲ ಹೆಮ್ಮೆಯ ವಿಷಯ. ತುಂಬ ಸಂತೋಷ ಆಗ್ತಾ ಇದೆ. ಸುಮಾರು 60 ವರ್ಷಗಳ ನಂತರ ಅವರು ಕಚೇರಿ ನೀಡ್ತಾ ಇದ್ದೇನೆ ಅಂತ ಇತ್ತೀಚೆಗೆ ಹೇಳಿದರು. ಇತ್ತೀಚೆಗೆ 1-2 ವರ್ಷದ ಹಿಂದೆ ಬ್ರಹ್ಮಾವರದಲ್ಲಿ ಹಾಡಿದ್ದು ನಾನು ಕೇಳಿದ್ದೇನೆ. ಮೊನ್ನೆ ವಿಜಯದಶಮಿ ಹೊತ್ತೇ ನಾನು ಅವ್ರ ಹತ್ರ ಹಾಡಬೇಕು ಅಂತ ಕೇಳಿದ ತಕ್ಷಣ ಅವರು ಬೇಡ, ಈಗ ಆಗಲ್ಲ ಉಮಾ ಅಂತ ಹೇಳಿದರು. ಆದರೆ ಇದೀಗ ಮತ್ತೆ ನಮ್ಮಲ್ಲಿ ಹಾಡ್ತಾ ಇರೋ ತುಂಬ ಸಂತೋಷ ಆಗ್ತಾಯಿದೆ. ಸರೋಜಕ್ಕ, ನಮ್ಮ ಸರಿಗಮ ಭಾರತಿ ಸಂಸ್ಥೆಯ ವತಿಯಿಂದ ಅವರಿಗೆ ಆತ್ಮೀಯವಾದ ಸ್ವಾಗತ ಹೇಳ್ತಾ ಇದ್ದೇನೆ. ತಮಿಳುನಾಡಿನ ಉದಕಮಂಡಲದಲ್ಲಿ ಜನಿಸಿದ ಇವರು ತಂದೆ ಪಿ ಶ್ರೀನಿವಾಸರಾವ್, ತಾಯಿ ಸರಸ್ವತಿ ಅಮ್ಮ, 4 ಜನ ಸಹೋದರನ್ನು ಒಳಗೊಂಡಿದ್ದಾರೆ. ವಿದ್ಯಾಭ್ಯಾಸಗಳೆಲ್ಲವೂ ತಮಿಳುನಾಡಿನಲ್ಲಿ ನಡೆದರೂ ಅಮ್ಮನಿಂದ ಕಲಿತ ಕನ್ನಡವನ್ನು ಉಳಿಸಿಕೊಂಡಿದ್ದಾರೆ. ಅವರು 5ನೇ ವಯಸ್ಸಿನಲ್ಲಿ ಸಂಗೀತಾಭ್ಯಾಸವನ್ನು ಶುರು ಮಾಡಿದರು. ಮೊದಲ ಗುರು ಶ್ರೀಯುತ ನಾರಾಯಣ ಅಯ್ಯರ್, ಮುಂದೆ ತ್ರಿಶೂರಿನ ಪಿ ಶಿವರಾಮನ್ ಪಿಳ್ಳೆ ಅವರಿಂದ ಸಂಗೀತಾಭ್ಯಾಸವನ್ನು ಮಾಡಿದರು. ಉದಕಮಂಡಲದ ಪರಿಸರಗಳಲ್ಲೆಲ್ಲ ಕಚೇರಿಯನ್ನು ನಡೆಸಿದರು. ಸಂಗೀತದಲ್ಲಿ ವಿದ್ವತ್ ಅಲ್ಲದೆ ಹಿಂದಿಯಲ್ಲಿ ಕೂಡ ಅವರು ವಿಶಾರದ ಪದವಿಯನ್ನು ಗಳಿಸಿದ್ದಾರೆ. ಬ್ಯಾಂಕ್ ಅಧಿಕಾರಿ ಶ್ರೀಯುತ ರಾಘವೇಂದ್ರಾಚಾರ್ಯರ ಪತ್ನಿಯಾಗಿ ಅವರ ಪತಿ ಕೂಡ ಆಗಮಿಸಿದ್ದಾರೆ. ಇಲ್ಲಿ ಭಾರತದಾದ್ಯಂತ ವಾಸ್ತವ್ಯವನ್ನು ಬದಲಿಸುತ್ತಾ ಸಾಗಿದಂತೆ ಸಂಗೀತ ಹಿನ್ನಡೆ ಕಂಡಿತು ಅಂತ ಅವರು ನನ್ನ ಹತ್ರ ಸಿಕ್ಕಿದಾಗ ಹೇಳ್ತಾ ಇದ್ದರು. ಆ ಸಮಯದಲ್ಲಿ ಕತೆ, ಕವನ, ಲೇಖನಗಳು ಬರೆಯುವುದರ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ತೆರೆದುಕೊಳ್ಳುವಂತಾಯಿತು. 1994ರಲ್ಲಿ ಉಡುಪಿಗೆ ಮರಳಿದ ನಂತರ ಇಲ್ಲಿನ ಸಂಗೀತ ಚಟುವಟಿಕೆಗಳ ಒಳ್ಳೆಯ ಶ್ರೋತೃವಾಗಿ, ಮುಂದೆ ವಿಮರ್ಶಕಿಯಾಗಿಯೂ ಅಂತೆಯೇ ಸಂಗೀತ ಶಿಕ್ಷಕಿಯಾಗಿ ಗುರುವಿನ ಋಣವನ್ನು ತೀರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದರು. ಅವರ ಮಟ್ಟಿಗೆ ಸಾಹಿತ್ಯ ಮತ್ತು ಸಂಗೀತ ಅವರ 2 ಕಣ್ಣು ಅಂತ ಅವರು ಹೇಳ್ತಾ ಇದ್ದಾರೆ. ವ್ಯವಸ್ಥೆ ಅಲ್ಲಿದೆ ನಮ್ಮನೆ, ಮಮತೆಯ ನಿರೀಕ್ಷೆ ಎಂಬ ಕಥಾ ಸಂಕಲನ ಕೂಡ, ಅವರ ಅನುವಾದಿತ ಲೇಖನಗಳ ಪುಸ್ತಕಗಳು ಕೂಡ ಹೊರಬಂದಿವೆ. ಕೈದೀಪಗಳು ಎಂಬ ಪುಸ್ತಕ ಕೂಡ. ಮತ್ತು ಮುಂದೆ ಅವರು ಉಡುಪಿಯ ರಾಗದನ ಸಂಸ್ಥೆ, ಸುಹಾಸಂ ಹಾಗೂ ಸರಿಗಮ ಭಾರತಿಯಲ್ಲಿ ಕೂಡ ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ತಾ ಬಂದರು. ಕರಾವಳಿಯ ಲೇಖಕಿಯರ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತುಗಳಲ್ಲಿ ಸದಸ್ಯರಾಗಿ ಕೂಡ ಅವರು ತೊಡಗಿಸಿಕೊಂಡಿದ್ದಾರೆ. ಪರ್ಯಾಯ ಶ್ರೀ ಸೋದೆ ಶ್ರೀಗಳಿಂದ ಭರತ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಇವರಿಗೆ ನಮ್ಮ ಸರಿಗಮ ಭಾರತಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ವಯಲಿನಲ್ಲಿ ಶ್ರೀಮತಿ ವಸಂತಿ ರಾಂಭಟ್, ಅವರ ಬಗ್ಗೆ ಹೆಚ್ಚೇನು ಹೇಳುವುದಿಲ್ಲ. 78ರ ಈ ವಯಸ್ಸಿನಲ್ಲಿ ಕೂಡ ಅವರು ನಾವು ಮುಂದೆ ಇದೇ ತಿಂಗಳ 29ರಂದು ರಾಗದನ ಸಂಸ್ಥೆಯ ವತಿಯಿಂದ ನಾವೆಲ್ಲರೂ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಉಡುಪಿಯಲ್ಲಿ ಮಾಡಲಿಕ್ಕಿದ್ದೇವೆ. ಅವರು ನಮ್ಮ ವೇದಿಕೆಗೆ ಆರಂಭದಿಂದಲೂ ನಮ್ಮ ವಸಂತಿಯಕ್ಕ ಈ ವೇದಿಕೆಯಲ್ಲಿ ನುಡಿಸಿದ್ದಾರೆ. ಅವರ ಶಿಷ್ಯಂದರೊಟ್ಟಿಗೆ ಅವರು ಇಲ್ಲಿ ವಯಲಿನ್ ಕಚೇರಿಯನ್ನು ನುಡಿಸಿದ್ದಾರೆ. ಸೋಲೋ ಕಚೇರಿ, ಪಕ್ಕವಾದ್ಯಕ್ಕೂ ಕೂಡ ಸಹಕರಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸರಿಗಮ ಭಾರತಿ ವತಿಯಿಂದ ಆತ್ಮೀಯವಾದ ಸ್ವಾಗತ. ಡಾಕ್ಟರ್ ಬಾಲಚಂದ್ರ ಆಚಾರ್ಯ, ಬಂಟಕಲ್ಲಿನ ENC ಸಂಸ್ಥೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಸುಮಾರು 10 ವರ್ಷಗಳಿಂದ ಆರಂಭದಿಂದ ವಿದೌಟ್ ಮೈಕ್ಲೆಸ್ ಕಚೇರಿ ನಾವು ನೀಡಿದ್ದೆವು, ಡಾಕ್ಟರ್ MS ಭಟ್ ಅವರ ಕಚೇರಿ. ಆ ಕಚೇರಿಯಲ್ಲಿ ಸುಮಾರು ಒಂದು 6-7 ಗಂಟೆಗಳ ಕಾಲ ಅವರು ನಮ್ಮಲ್ಲಿ ನುಡಿಸಿದ್ದಾರೆ. ಪುಟ್ಟ ಮಕ್ಕಳಿಗೆ ಕೂಡ ಅವರು ಅಷ್ಟು ಸ್ಫೂರ್ತಿದಾಯಕವಾಗಿ ನುಡಿಸ್ತಾರೆ. ನಮ್ಮ ಮನೆ ಮಂದಿ ಹಾಗೆ ಇರುವಂತಹ ಡಾಕ್ಟರ್ ಬಾಲಚಂದ್ರ ಆಚಾರ್ಯ ಅವರಿಗೂ ಸರಿಗಮ ಭಾರತಿ ವತಿಯಿಂದ ಆತ್ಮೀಯವಾದ ಸ್ವಾಗತ. ಮೈಸೂರಿನ MT ರಾಜಕೇಸರಿಯವರ ಶಿಷ್ಯರವರು. ನಿಮ್ಮೆಲ್ಲರ ಪರವಾಗಿ ಈ 3 ಕಲಾವಿದರಿಗೂ ಆತ್ಮೀಯವಾದ ಸ್ವಾಗತವನ್ನು ಹೇಳುತ್ತಾ ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಲೇಖಕಿಯಾದ ಶ್ರೀಮತಿ ವೈದೇಹಿ, ಶ್ರೀಯುತ ಶ್ರೀನಿವಾಸ ಮೂರ್ತಿ ವೈದೇಹಿಯವರ ಪತಿ, ಅವರು ಶಿವಮೊಗ್ಗದಲ್ಲೆಲ್ಲ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡಂತಹ ಉತ್ತಮ ಸಂಘಟಕರು, ರಾಗದನದ ಅಧ್ಯಕ್ಷರಾದ ಶ್ರೀಮಾನ್ ಈಶ್ವರಯ್ಯನವರು ಹಾಗೂ ನಮ್ಮ ಆತ್ಮೀಯರು ಕೂಡ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಬೆನ್ನುರಟ್ಟಿ ಪ್ರೋತ್ಸಾಹಿಸುವಂಥ ಶ್ರೀಮಾನ್ ಈಶ್ವರಯ್ಯನವರು ಹಾಗೂ ಪ್ರೊಫೆಸರ್ ವಿ ಅರವಿಂದ ಹೆಬ್ಬಾರ್ ಅವರು ಒಡಗೂಡಿಕೊಂಡು ದೀಪವನ್ನು ಬೆಳಗಿಸಬೇಕು. ಶ್ರೀಯುತ ರಾಘವೇಂದ್ರಾಚಾರ್ಯ ಕೂಡ ಜೊತೆಗೂಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ವೇತ
ಪದ್ಮಾಸನ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿ ದೇವೈ ಸದಾ ಪೂಜಿತ ಸದಾ ಪೂಜಿತ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ. ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ವನಜಾಕ್ಷೀರೋ ವೀರ ಹರಮೋದ ವನಜಾಕ್ಷೀರೋ ವೀರ ಹರಮೋದ ನಿವಾಸುದೇವೋ ನೀ ತೋಡಿ ನಿವಾಸುದೇವೋ ನೀ ತೋಡಿ ದೇವಿ
ஒலியிலிருப்பாள் வெள்ளை தாமரை பூவிலிருப்பாள் வீணை செய்யும் ஒலியிலிருப்பாள் உள்ளதா பொருள் தேடி உணர்ந்தே உள்ளதா பொருள் தேடி உணர்ந்தே உள்ளதா பொருள் தேடி உணர்ந்தே ஓதும் வேதத்தில் உள் நின்றொளிர்வாள் உள்ளதா பொருள் தேடி உணர்ந்தே ஓதும் வேதத்தில் உள் நின்றொளிர்வாள் கள்ளமற்ற முனிவர்கள் கூறும் கள்ளமற்ற முனிவர்கள் கூறும் கருணை வாசகத்தோட் பொருளா வெள்ளை தாமரை போவிலிருப்பாள் செய்யும் ஒலியிலிருப்பாள் மாதர் தேங்குரல் பாட்டில் இருப்பாள் மக்கள் பேசும் மழலையில் உள்ள மாதர் தேங்குரல் பாட்டில் இருப்பாள் மக்கள் பேசும் மழலையில் உள்ள கீதம் பாடும் குயிலின் குரலை கிளியின் நாவை இருப்பிடம் கொண்டாள் கீதம் பாடும் குயிலின் குரலை கிளியின் நாவை இருப்பிடம் கோதகன்ற தொழிலுடை தாகே கணத தொழிலுடை தாகி குலவ சித்திரம் கோபுரம் கோயில் கோதகந்த தொழிலுடை தாகி குலவ சித்திரம் கோபுரம் கோயில் ஈதனை தின் எழிலிடையுற்றாள் ஈதனை தின் எழிலிடையுற்றாள் இன்பமே வடிவாகிடப்பெண் வெள்ளை தாமரை பூவிலிருப்பாள் வீணை செய்யும் ஒலியிலிருப்பாள் வெள்ளை தாமரை பூவிலிருப்பாள் வீணை செய்யும் காலை தூக்கி நின்றாடும் தெய்வமே ஒரு காலை தூக்கி நின்றாடும் தெய்வமே
ಓರೋ ಕಾಲೆ ತೋಕೆ ನಿರಾಗಂ ದೇವಮೇ ಎಲೆ ಕೈ ತೋ ದೇವಮೇ ಕಾಲೆ ತೋಕೆ ನಿರಾಡುಂ ದೇವಮೇ ಎಲೆ ಕೈ ತೋ ದೇವಮೇ பேலை தூமோக்கோ பிள்ளை பேலை தூமோக்கோ பிள்ளை தன்னை பேற்றதே வேலை தூமோக்கோ பிள்ளை தன்னை பேற்றதே மீனோ புகழ் சேர்த்தில்லை மீனோ புகழ் சேர்த்தில்லை புகழ் சேர்த்தில்லை பொன்னோ பலத்தில் ஒரு காலை தூக்கே நிராடும் தெய்வமே என்னை கை தோ தெய்வமே செங்காயில் மான் தூக்கி சிவந்த மழோவும் தூக்கி செங்காயில் மான் தூக்கி சிவந்த மழோவும் தூக்கி அங்க ஒரு பெண்ணை அனுதின தூக்கி அங்க ஒரு பெண்ணை அனுதினமோ தூக்கி கங்கையை திங்களை கங்கையை திங்களை கதித ஜடையில் தூக்கி கங்கையை
ಸೊಗಸೋ ಎಂದ ಮುದ್ದು ಎಂದ ಸೊಗಸೋ ಎಂದ ಮುದ್ದು ಎಂದ ಸೊಗಸೋ ಎವರಿ ವಲ್ಲವರಿಯೂ ಪತಗೋನೆ ಎಂದ ಮುದ್ದು ಎಂದ ಸೊಗಸೋ ಎವರಿ ವಲ್ಲವರಿಯೂ ಪತಗೋನೆ ಎಂದ ಮುದ್ದು ಎಂದ ಸೊಗಸೋ అందవారలైన అందవారలైన గానిగాంత అందవారలైన గానిగాంత చింతాక్రాంతులయ్యేరు చింతాక్రాంతులయ్యేరు అందవారులైన గానిగాంత చింతాక్రాంతులయ్యేరు ఎంత ముద్దో ఎంత సొగసో ఎవరి వల్లవరి పతగోనే ఎంత ముద్దో ఎంత సొగసో అత్త మీద కనులాసకుదాసులై అత్త మీద కనులాసకుదాసులై సత భాగవత వేషులై అత్త మీద కనులాసకుదాసులై సత భాగవత వేషులై దుత్తపాలు తుత్తపాలు రుచి తెలియే సాధ్యమే తుత్తపాలు రుచి తెలియే సాధ్యమే దురినోడౌ త్యాగరాజను తోడో దురినోడౌ త్యాగరాజను తోడో దూతపాల రుచి తెలియే సాధ్యమే దురినోడౌ త్యాగరాజను తోడో ఎంత ముద్దో ఎంత సొగసో ఎవరి వల్లవ పతగోనే ఎంత ముద్దో ఎంత సొగసో శరణా తరనా తరనా తనా తరనా తరనా తరనా
சுந்தரி சிவகாம சுந்தரி சிவகாம சுந்தரி சிவகாம சுந்தரி ஜகதம்பா வந்தருள் சிவகாம சுந்தரி ஜகதம்பா வந்தருள் சிவகாம சுந்தரி ஜகதம்பா வந்தருள் தந்தருள் சிவகாம சுந்தரி ஜகதம்பா வந்தருள் தந்தருள் சிவகாம சுந்தரி பவரோகம் அறவேற பவரோகம் அறவேற மறந்தேத பவரோகம் அறவேற மறந்தேத பவரோகம் அறவேற மறந்தேத பழவினைகள் தொடராமல் பவரோகமரவேர் மறந்தேத பழவினைகள் தொடராமல் உன்னை பஜிக்க சிவகாம சுந்தரி ஜகதம்பா வந்தருள் தந்தருள் சிவகாம சுந்தரி கேளாயோ என் குறைகள் அம்ப கேளாயோ என் குறைகள் அம்ப கேளாயோ என் குறைகள் சிவகாம கீத வினோதினி போதுமன் சோதனை கேளாயோ என் குறைகள் உயர் சாம கீத வினோதினி போதுமன் சோதனை கேளாயோ கேளாயோ என் குறைகள் செவியில் கேளாயோ
ಪ ಪದ ಮ ಕೇಳಾಯೋ ದಸರಿ ಸನಿ ರಮ ಕೇಳಾಯೋ ಅಪ ಮ ಪದ ಪ ಮಾಗರಿ ಸರಿ ಮಾಗರಿ ಸರಿ ಮ ಪದ ಮ ಪ ಮಗರಿ ಸರಿ ಮ ಪನಿ ದ ಮ ಪನಿ ದ ಸಾ ಸ ಸ ಪದ ಸರಿ ರಿ ಸರಿ ಮಾಗರಿ ಸರಿ ಮಗರಿ ಸರಿ ನಿ ದ ಪದ ಸರಿ ಮಾಗರಿ ಸರಿ ಸನಿ ದ ಮ ಪದ ಸರಿ ಗ ಸನಿ ದ ಪದ ಪ ಮಗರಿ ಮ ಕೇಳಾಯೋ ಪಾದ ಪ ಮಗರಿ ಸ ಸರಿ ಮ ಕೇಳಾಯೋ ದ ಪ ಮ ಪದ ಸ ಸಾ ಸನಿ ದ ಪದ ಮ ಕೇಳಾಯೋ ದ ಸರಿ ಸನಿ ದ ಪ ಮಗರಿ ಸರಿ ಮ ಕೇಳಾಯೋ ಪದ ಸರಿ ಮಾಗರಿ ಸನಿ ದ ಪನಿ ದ ಪ ಮ ಕೇಳಾಯೋ ಗರಿ ಸನಿ ದ ಪರಿ ಸನಿ ದ ಪ ಸನಿ ದ ಪ ಮ ಕೇಳಾಯೋ ಪ ಪದ ಪ ಮ ಪದ ಪ ಮ ಗರಿ ಸರಿ ಮಗರಿ ಸರಿ ಮ ಪದ ಮ ಪ ಮ ಗರಿ ರಿ ಮ ಪ ನಿ ದ ಮ ಪ ನಿ ದ ಸ ಸ ಸನಿ ದ ಸ ಮ ಪ ದ ಸ ಸರಿ ಸರಿ ಮ ಗರಿ ಸನಿ ದ ಮ ಪ ದ ಸ ಸ ದ ಸರಿ ರಿ ಸರಿ ಮ ಗರಿ ಸರಿ ಸನಿ ದ ಮ ಪ ದ ಸರಿ ಸರಿ ಮ ಗರಿ ಸ ಸರಿ ಸರಿ ದ ಪ ದ ಮ ಪ ಪ ದ ದ ಸ ಸ ದ ದ ಸ ದ ರಿ ರಿ ಗರಿ ಸನಿ ದ ಪ ದ ಸ ರಿ ಸನಿ ದ ಪ ದ ಮ ಪ ದ ಪ ಮ ಗರಿ ಮ ಕೇಳಾಯೋ da pa ma pa da sa 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 ni da sa sa da da pa da sa ri ma ga ri sa ri sa ni da ma pa da sa ri sa sa ni da pa ma ga ri sa ri ma pa 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 da ri sa ni da pa sa ni da pa ma ga ri sa 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 ri ma pa 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 sa ri ma ga ri sa ni da ma pa da sa
ma pa sa re ma pa ni da ma pa sa sa ri sa ni da pa ma pa pa da ni da pa ma ga re ma pa sa ni da ma pa sa re ma pa ni da pa ri sa ni da pa ma pa da pa ma pa da pa ma pa da pa ma ga re sa re ma ga re sa re ma pa ma ga re sa re ma pa da ma ga re sa re ma pa ni da sa ni da sa da ni da ma pa da sa da ni da ma pa da sa ri ga sa da ni da ma pa da sa ri ma ga ri sa ri sa ni da ma pa da sa da ni da sa da pa da sa ri ga sa ri ma ga ri sa ri ga ri sa ni da ma pa da sa ri sa ni da pa ma pa da
नन्दकुमारकं अनघं नमामि परानन्दघनम् अखिलवन्ध्यं परानन्दघनम् अखिलवन्ध्यं सुन्दर सरसिजनेत्रं सुन्दर सरसिजनेत्रं मन्दस्मितसान्द्र चन्द्रिका चन्द्र विरहे वनमाली सखी से दधे राधे तब विरहे वनमाली सखी से दधे राधे सखी से दधे राधे सखी से दधे राधे तब विरहे वनमाली सखी से दधे राधे सखी से दधे राधे सखी से दधे राधे तब विरहे वनमाली सखी से दधे राधे वहते मलय समीरे वहति मलय समीरे मदनमुपनिधाय वहति मलय समीरे मदनमुपनिधाय स्फुटति कुसुमनिखरे
ವಿರಹಿ ಹೃದಯದಳನ ಸ್ಫುಟತಿ ಕೋಸೋಮನಿ ಖರೆ ವಿರಹಿ ಹೃದಯದಳನ ವಿರಹಿ ವನಮಾಲಿ ಸಖಿ ಸೇದದಿರಾದೆ ಸಖಿ ಸೇದದಿರಾದೆ ಸಖಿ ಸೇದದಿರಾದೆ ವಿರಹಿ ವನಮಾಲಿ ದಹತಿ ಶಿಶಿರಮಯೂಖೇ ಮರಣ ಮನೋ ಕರೋತಿ ದಹತಿ ಶಿಶಿರಮಯೂಖೇ ಮರಣ ಮನೋ ಕರೋತಿ ಪತತಿ ಮದನ ವಿಶಿಕೆ ವಿಲಪತಿ ವಿಕಲದರೋತಿ ಪತತಿ ಮದನ ವಿಶಿಕೆ ವಿಲಪತಿ ವಿಕಲದರೋತಿ ಭನತಿ ಮಧುಪ ಸಮೂಹೇ ಭನತಿ ಮಧುಪ ಸಮೂಹೇ ಶ್ರವಣಮತಿ ದಧಾತಿ ಧ್ವನತಿ ಮಧುಪ ಸಮೂಹೇ ಶ್ರವಣಮತಿ ದಧಾತಿ ಮನಸಿ ಚಲಿತ ವಿರಹೇ ನಿಶಿ ನಿಶಿರುಜಮೋಪಯಾಯ ಮನಸಿ ಚಲಿತ ವಿರಹೇ ನಿಶಿ ನಿಶಿರುಜಮೋಪಯಾಯ ವಿರಹೇ ವನಮಾಲಿ ಸಖಿ ಸೇದದಿರಾದೆ ಸಖಿ ಸೇದದಿರಾದೆ ಸಖಿ ಸೇದದಿರಾದೆ ವಿರಹೇ ವನಮಾಲಿ ಹೆಚ್ಚಿನ ಹಾಡುಗಳನ್ನು ತಮಿಳಲ್ಲಿ ಹಾಡಿದ್ದು ಅಂದರೆ ನಾನು ಕಲಿತದ್ದು ತಮಿಳ್ನಾಡಲ್ಲಾದ ಕಾರಣ ಮತ್ತು ತಮಿಳು ಒಂದು ಮಸ್ಟ್ ಆಗಿದ್ದ ಕಾರಣ ಎಲ್ಲ ಹಾಡುಗಳು ತಮಿಳಲ್ಲಿ ಕಲಿಯುವ ಅಗತ್ಯವಿತ್ತು ನನಗೆ. ಅದನ್ನು ಇಲ್ಲಿ ಕೇಳಲಿಲ್ಲ ಆದ ಕಾರಣ ನಾನು ಅದನ್ನು ಇಲ್ಲಿ ಹಾಡಿದೆ. ಇನ್ನಾದರೂ ಒಂದು ತಮಿಳು ಹಾಡು ಹಾಡಬಹುದಾ ಅಂತ ನಿಮ್ಮ ಪರ್ಮಿಷನ್ ಕೇಳ್ತೆ. ಇದು ನಾನು ಹಾಡಲಿಕ್ಕಿರೋದು ಒಂದು ಆಂಡಾಳ್ ಪಾಸುರಂ. ಆಂಡಾಳ್ ಅಂತ ಒಬ್ಬಳಿದ್ಲು. ಅವರದ್ದು ಯಾವಾಗಲೂ ಇರುವಂಥದ್ದಲ್ಲ, ತಿರುಪಪ್ಪಾವೇ ಅಲ್ಲ, ಅದು ಪಾಸುರಂ. ಅಂದರೆ ಅವಳು ತಾನು ಕೃಷ್ಣನನ್ನು ನೋಡಿದ ಬಗ್ಗೆ ಕನಸು ಕಂಡು ಅದನ್ನು ಅವಳು ಎಲ್ಲರಿಗೂ ಹೇಳ್ತಾ ಇದ್ದಾಳೆ ಅವಳು ಆಂಡಾಳ್. ಅರಣಮಾಯಿರಂ சோழவலம் செய்த வாரணமாயிரம் சோழவலம் செய்த நாரணன் நம்பி நடக்கின்றான் வாரணமாயிரம் சோழவலம் செய்த நாரணன் நம்பி நடக்கின்றான் என்றதேன் பூரண போர்க்குடம் பூரண போர்க்குடம் வைத்து போரமெங்கோ பூரண போர்க்குடம் வைத்து போரமெங்கோ தோரணம் நாட்டக
முத்தளம் கோட்ட வரிசங்கம் நின்றோத முத்தளம் கோட்ட வரிசங்கம் நின்றோத முத்தளம் கோட்ட வரிசங்கம் நின்றோத முத்துடை தாம நிறை தாழ்ந்த பந்தர் கேள் முத்தளம் கோட்ட வரிசங்கம் நின்றோத முத்துடை தாம நிறை தாழ்ந்த பந்தர் கேள் மைத்து நன்னம்பி மதுசூதன மைத்து நன்னம்பி மதுசூதன கைத்தலம் பற்ற கனா கண்டேன் தோழின கனா கண்டே தோழின இம்மைக்கும் ஏழ் பிறவிக்கும் பற்றவான் இம்மை ஏழ் பிறவிக்கும் பற்றவான் இம்மை ஏழ் பிறவிக்கும் பற்றவான் நம்மை உடையவன் நாராயணன் இம்மைக்கும் ஏழ் பிறவிக்கும் பற்றவான் நம்மை உடையவன் நாராயணன் செம்மையுடைய திரு கையால் தாழ்பற்றே செம்மையுடைய திரு கையால் தாழ்பற்றே அம்மி மீதே ககனா கண்டேன் தோழினா கனா கண்டேன் தோழினா ತಾಯಿ ತಂದೆ ಗುರುದೇವ ನೀನೇ ಕೃಷ್ಣ 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 ಪಾಹಿ ಪಂಚಾಕ್ಷರ ಪರಮ ಪುಣ್ಯನು ನೀನೆ ಪಾಹಿ ಪಂಚಾಕ್ಷರ ಪರಮ ಪುಣ್ಯನು ನೀನೆ ತಾಯಿ ತಂದೆ ಗುರುದೇವ ನೀನೆ ಕೃಷ್ಣ ಪಾಹಿ ಪಂಚಾಕ್ಷರ ಪರಮ ಪುಣ್ಯನು ನೀನೆ ತಾಯಿ ತಂದೆ ಗುರುದೇವ ಕೃಷ್ಣ
ಕಂದ ಮಾಡಿದ ತಪ ಕಂದ ಮಾಡಿದ ತಪ ಕಾಯುವನು ನೀನೇ 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 ಕಂದರ್ಪ ಜನಕನೇ ಮೋಕ್ಷದತನು 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 ನೀನೇ ತಾಯಿ ತಂದೆ ಗುರುದೇ ನೀನೇ ಕೃಷ್ಣ ಪಾಹಿ ಪಂಚಾಕ್ಷ ಪರಮ ಪುಣ್ಯನು ನೀನೇ ತಾಯಿ ತಂದೆ ಗುರುದೇವ ನೀನೇ ಕೃಷ್ಣ ಅರುಣ ಕರುಣ ಪಿಡಿದು ಕರ್ಮ ಕಳೆಯಬೇಕು ಅರುಣ ಕರುಣ ಪಿಡಿದು ಕರ್ಮ ಕಳೆಯಬೇಕು ಜನನ ಮರಣದಿಂದ ವಿಸರಿಸಬೇಕು ಅರುಣ ಕರುಣ ಪಿಡಿದು ಕರ್ಮ ಕಳೆಯಬೇಕು ಜನನ ಮರಣದಿಂದ ವಿಸರಿಸಬೇಕು ಎಂದೆಂದಿಗೂ ದಾಸನಾಗಬೇಕು ಎಂದೆಂದಿಗೂ ದಾಸನಾಗಬೇಕು ಎಂದೆಂದಿಗೂ ದಾಸನಾಗಬೇಕು ಪುರಂದರ ವಿಠಲನ ಚರಣ ಸೇರಬೇಕು ಪುರಂದರ ವಿಠಲನ ಚರಣ ಸೇರಬೇಕು ಪುರಂದರ ವಿಠಲನ ಚರಣ ಸೇರಬೇಕು ತಾಯಿ ತಂದೆ ಗುರುದೇವ್ ನೀನೇ ಕೃಷ್ಣ ಪಾಹಿ ಪಂಚಾಕ್ಷ ಪರಮ ಪುಣ್ಯನು ನೀನೇ ತಾಯಿ ತಂದೆ ಗುರುದೇವ್ ನೀನೇ ಕೃಷ್ಣ ಕೃಷ್ಣ ಹೇಗೆ ಹಾಡೋದು ಹಾಡ್ಬೋದು ನಾನು ಅವರಿಗೆ ಧೈರ್ಯ ಹೇಳಿದೆ, ನೀವು ಹಾಡಿ, ಏನು ತೊಂದರೆ ಆಗೋದಿಲ್ಲ, ಯಾರೂ ಎದ್ದು ಓಡೋದಿಲ್ಲ, ಆರಾಮವಾಗಿ ನೀವು ಕೂತ್ಕೊಂಡು ಹಾಡಿ. ಅಲ್ಲ, ನಾನು ತುಂಬ ಸಮಯ ಆಯಿತು ಹಾಡದೆ, ಮತ್ತು 50 ವರ್ಷಗಳಾಗಿ ಹೋಯಿತು. ಈಗ ಹೇಗಾಗ್ತದೋ ಏನೋ. 50 ವರ್ಷದ ಹಿಂದಿನ ಸರೋಜಕ್ಕೆ ಹೇಗಿದೆ ನನಗೆ ಗೊತ್ತಿಲ್ಲ, ಆ ಚಿಂತೆ ಬೇಡ. ಮತ್ತು ಒಂದು ಕಾಲಘಟ್ಟದಲ್ಲಿ ನಾವು ಹೇಗಿದ್ದೆವು ಅದನ್ನು ಈ ಕಾಲಘಟ್ಟದಲ್ಲಿರುವ ನಮ್ಮೊಂದಿಗೆ ನಾವು ಕಂಪೇರ್ ಮಾಡೋ ಅಗತ್ಯವೇ ಇಲ್ಲ. ಅದು ಬೇರೆ ಒಂದು ಪರ್ಸನಾಲಿಟಿ, ಇದು ಬೇರೆ ಒಂದು ಪರ್ಸನಾಲಿಟಿ, ಅದು ಒಂದಕ್ಕೊಂದು ಹೋಲಿಕೆ ಮಾಡೋದು ಬೇಡ. 50 ವರ್ಷದ ಹಿಂದೆ ನಾನು ಬೆಳಿಗ್ಗೆ ತಿಂಡಿಗೆ ಕೂತ್ಕೊಂಡ್ರೆ 8-10 ದೋಸೆ ಹೊಡಿತಾ ಇದ್ದೆ. ಈಗ 2 ತಿನ್ನಲಿಕ್ಕೆ ಆಗೋದಿಲ್ಲ. ಆ ಈಶ್ವರಯ್ಯ ಬೇರೆ, ಈಶ್ವರಯ್ಯ ಬೇರೆ, ಅದನ್ನು ಯಾಕೆ ಹೋಲಿಕೆ ಮಾಡೋದು ನಾವು? ಹಾಗೆಯೇ 50 ವರ್ಷದ ಹಿಂದೆ ಸರೋಜಕ್ಕ ಹೇಗೆ ಹಾಡ್ತಾಯಿದ್ರು ಅನ್ನೋದನ್ನು ಈಗ ಕಂಪೇರ್ ಮಾಡೋದಲ್ಲ. ಈಗ ಅವರು ಹೇಗೆ ಹಾಡ್ತಾ ಇದ್ದಾರೆ ಅದನ್ನು ಶ್ರೋತೃಗಳು ಕೂಡ ಮನದಟ್ಟು ಮಾಡಿಕೊಂಡೇ ಇರ್ತಾರೆ. ಅಷ್ಟು ಒಂದು ವೆಯ್ಟೇಜಿಗೆ ಕೊಟ್ಟೇ ನಾವು ಶ್ರೋತೃಗಳು ನಿಮ್ಮ ಸಂಗೀತವನ್ನು ಕೇಳ್ತೇವೆ. ಏನಾಗಿದೆ ಈಗ ನಿಮಗೆ ಇಷ್ಟು ಸಂಕೋಚ ಪಟ್ಟುಕೊಳ್ಳಿಕ್ಕೆ? ಒಂದು ಮುಖಾರಿ ಬಂತಲ್ಲ, ಹೇಗೆ ಬಂತು ಅಷ್ಟು ಚೆಂದಕ್ಕೆ? ಅದು ಎಲ್ಲ ರಾಗ ಸೂಕ್ಷ್ಮಗಳು, ಕಚೇರಿಯ ಒಂದು ಚೌಕಟ್ಟು, ಫಾರ್ಮ್ಯಾಟ್ ಎಲ್ಲವೂ ಅಷ್ಟು ಚೆನ್ನಾಗಿ ಬಂದಿದೆ. ಅದು ಧೈರ್ಯವಾಗಿದ್ದು ಬಿಟ್ಟರೆ ಇನ್ನು ಬೇಕಾದರೂ ಅದೇ ಧೈರ್ಯ, ಆತ್ಮವಿಶ್ವಾಸ ಇದ್ದರೆ ಚೆನ್ನಾಗಿ ನಿಮಗೆ ಕೆಲಸ ಮಾಡ್ಬೋದು, ಏನು ಯೋಚನೆ ಮಾಡೋದೇ ಬೇಡ. ಮತ್ತು ಶಾರೀರ ಅದು ನಮ್ಮ ಕೈಯಲ್ಲಿಲ್ಲ, ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾನು ಹಾಡಲಿಕ್ಕೆ ಹೊರಟೆ ಗಡ 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 ನಡುಗುತ್ತದೆ. ನಾನು ಮಾತ್ರ ಅಲ್ಲ, ಇಡೀ
ಮೇಜು ನಡೀತದೆ. ಜಸ್ಟ್ ಕಾಂಟ್ ಹೆಲ್ಪ್ ಇಟ್. ಅದರ ಒಟ್ಟಿಗೆ ನಾವು ಹೋಗಲೇಬೇಕಾಗ್ತದೆ. ಆಯಾ ಪ್ರಾಯಕ್ಕೆ ಸರಿಯಾದಂಥ ಶಾರೀರ ಇರ್ತದೆ. ಅದು ಕೆಲವೊಮ್ಮೆ ಶ್ರುತಿ ಹೊಂದದೇ ಹೋಗ್ಬೋದು, ಮನಸ್ಸಿಗಿರುವಂಥ ಸಂಗತಿಗಳು ಬಾರದೇ ಹೋಗ್ಬೋದು. ಇವೆಲ್ಲದಕ್ಕೆ ಎಕ್ಸ್ಕ್ಯೂಸ್ ಇದೆ. ಆದ ಕಾರಣ ನೋಡಿ, ಇನ್ನೂ ಇದೊಂದು ಕ್ರಿಯೇಟಿವ್ ಆಗಿ ನೀವು ಇವತ್ತು ಕೆಲಸ ಮಾಡಿದಿರಿ. ಇನ್ನು 2-3 ದಿನ ಎಷ್ಟು ಉಲ್ಲಾಸದಲ್ಲಿ ಇರ್ತೀರಿ ನೋಡಿ ನೀವು. ಯಾಕಂದರೆ ಕ್ರಿಯೇಟಿವಿಟಿ ಅದು, ಬ್ರೈನ್ ಕ್ರಿಯೇಟಿವ್ ಆಗಿದ್ದರೆ ಮಾತ್ರ ನಮಗೆ ಸಂತೋಷ ಬರ್ತದೆ. ಒಂದು ಕಥೆಯ ಒಂದು ಹೊಳೆದು ಅದು ಒಳಗೆ ಬೇಗುದಿಯಾಗಿದ್ದು ಇದನ್ನು ಬರೀಲೇಬೇಕು ಅಂತ ಅನಿಸೋವರೆಗೆ ಆಗುವಂಥ ಕಷ್ಟ ಪರಮಾತ್ಮನೇ ಬಲ್ಲ. ಪ್ರತಿಯೊಬ್ಬ ಸಾಹಿತಿಗೂ ಪ್ರತಿಯೊಬ್ಬ ಕಥೆಗಾರನಿಗೂ ಆ ಕಷ್ಟ ಗೊತ್ತುಂಟು. ಅದು ಬರೆದು ಮುಗಿಸಿದ ಮೇಲೆ ಆಗುವಂಥ ಒಂದು ಅನುಭವ ಇದೆಯಲ್ಲ, ಅದು ಪ್ರತ್ಯೇಕವಾದ ಒಂದು ಅನುಭವ. ಅದೇ ಸಂತೋಷ ಒಂದು ಕಚೇರಿ ಹಾಡಿ ಮುಗಿಸಿದಾಗಲೂ ಆಗ್ತದೆ. ಅದು ಕ್ರಿಯೇಟಿವ್ ಎಫರ್ಟ್ನ ಕೊನೆಯ ಒಂದು ಘಟ್ಟ, ಅದು ಸಂತೋಷ ಆಗುವಂಥದ್ದು. ಹಾಗಾಗಿ ನಾವು ಹಾಡೋಣ, ಆರಾಮವಾಗಿ ಹಾಡೋಣ. ನೀವೇನು ಮ್ಯೂಸಿಕ್ ಅಕಾಡೆಮಿಯಲ್ಲಿ ಹೋಗಿ ಹಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾವು ಹೀಗೆ ಕೂತ್ಕೊಂಡಾಗ ಒಂದು ಕ್ರಿಯೇಟಿವ್ ಆಗಿ ಒಂದು 4 ಜನರೊಟ್ಟಿಗೆ ಸಂತೋಷವನ್ನು ಹಂಚೋದಕ್ಕಾಗಿ ಚೆನ್ನಾಗಿ ಹಾಡೋಣ. ಇವತ್ತು ನೀವು ಭಾಳ ಚೆನ್ನಾಗಿ ಹಾಡಿದ್ದೀರಿ. ಪ್ರಾಯಶಃ ಬ್ರಹ್ಮವರಕ್ಕಿದ್ದರೂ ಚೆನ್ನಾಗಿ ಇವತ್ತು ಹಾಡಿದ್ದೀರಿ ನೀವು. ಅದೇ 2 ಕಚೇರಿಯಲ್ಲಿ ಕೂಡ ನಾನು ಕೇಳಿದ್ದೇನೆ. ಬ್ರಹ್ಮವರಕ್ಕಿಂತ ಬಹಳ ಇಂಪ್ರೂವ್ ಆಗಿದೆ. ವಿಶೇಷವಾಗಿ ಆ ರಾಗದ ಕಲ್ಪನೆ, ರಾಗ ವಿಸ್ತಾರ ಮತ್ತು ಸ್ವರ ಪ್ರಸ್ತಾರ ಕೂಡ ಇವತ್ತು ಬಹಳ ಚೆನ್ನಾಗಿ ಒದಗಿ ಬಂತು ನಿಮಗೆ. ಹಾಗಾಗಿ ನಿಮ್ಮಲ್ಲಿ ಎಲ್ಲ ಸ್ವತ್ತುಗಳು ಬೇಕಾದಷ್ಟು ಒಳಗಿವೆ. ಅದು ಯಾವ ಕ್ಷಣದಲ್ಲಿ, ಯಾವ ಕಚೇರಿಯಲ್ಲಿ, ಯಾವ ರೀತಿಯಲ್ಲಿ ಬರ್ತದೆ ಅನ್ನುವಂಥ ನಿಯಂತ್ರಣ ಪ್ರಾಯಶಃ ನಮಗೆ ಇರಲಿಕ್ಕಿಲ್ಲ. ಈ ಪ್ರಾಯದಲ್ಲಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ತುಂಬ ಔಟ್ಸ್ಟ್ಯಾಂಡಿಂಗೇ ಬರ್ಬೋದು, ಕೆಲವೊಮ್ಮೆ ಸ್ವಲ್ಪ ಮಾಮೂಲಿಯಾಗಿ ಬರ್ಬೋದು. ಅದಕ್ಕೆಲ್ಲದಕ್ಕೂ ಶ್ರೋತೃಗಳು ಬೇಕಾದಷ್ಟು ಫ್ಲೆಕ್ಸಿಬಲ್ ಆಗಿದ್ದಾರೆ. ವೆಯ್ಟೇಜ್ ಕೊಟ್ಟು ಕೇಳಿ ಸಂತೋಷ ಪಡ್ತಾರೆ. ಆದ ಕಾರಣ ಧೈರ್ಯವಾಗಿ ಇನ್ನೊಮ್ಮೆ ನನಗೆ ಫೋನ್ ಮಾಡಿ ಕೇಳಬೇಡಿ ನೀವು, ನಾನು ಹಾಡ್ಬೋದಾ ಅಂತ ನೀವು ಕೇಳೋ ಅವಶ್ಯಕತೆ ಇಲ್ಲ. ಇಡೀ ಇಷ್ಟು ಆಡಿಯನ್ಸ್ ಅದನ್ನು ಒಪ್ಪೇ ಆಯಿತು, ನೀವು ಹಾಡ್ಬೋದು. ನೀವು ಎಷ್ಟು ಚೆನ್ನಾಗಿ ಪಾಠ ಮಾಡ್ತೀರೋ ಅಷ್ಟು ಚೆನ್ನಾಗಿ ನೀವು ಹಾಡ್ತೀರಿ ಕೂಡ. ಒಂದಿಷ್ಟು ಸೂಚನೆ ಕೊಟ್ಟರೆ ನಮಗೆ ಅದರ ಪೂರ್ಣತೆಯನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ. ನನಗೆ ಇಷ್ಟು ಈಗ ಹಾಡಿದರೆ ಅದರ ಒಳಗೆ ಎಷ್ಟು ಇದ್ದಿರಬೇಕು ಅವರಿಗೆ ಅನ್ನೋದು ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಶ್ರೋತೃಗಳಿಗೆ. ಸೊ ದಿಸ್ ಇಸ್ ದ ಲಾಸ್ಟ್ ಕ್ವೆಶ್ಚನ್ ಮಾರ್ಕ್ ನಿಮ್ಮದು. ಇನ್ನು ಮುಂದೆ ಸರಳವಾಗಿ ಸೊಗಸಾಗಿ ಇಲ್ಲೇ ಹಾಡಿ, ಮನೆಯಲ್ಲೇ ಹಾಡಿ, ನಾವೆಲ್ಲ ಬೆರೆತಾಗ ಹಾಡುವುದರ ಮೂಲಕ ನೀವು ಎಷ್ಟು ಚೆನ್ನಾಗಿ ಕತೆ ಬರೀಬಲ್ಲರೋ ಅಷ್ಟೇ ಚೆನ್ನಾಗಿ ನೀವು ಹಾಡ್ತೀರಿ ಕೂಡ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಮತ್ತು ಅತ್ಯಂತ ಪ್ರೀತಿಯಿಂದ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ತುಂಬ ಸಮಯದವರೆಗೆ ಸಂಗೀತದಲ್ಲಿ ಮಾತ್ರ ಅಲ್ಲ, 30 ವರ್ಷದ ಹಿಂದೆ ಅವರು ಬರೆದ ಪ್ರಥಮ ಕಥೆಯನ್ನು ತುಷಾರಕ್ಕೆ ಕಳಿಸಿಕೊಟ್ಟಿದ್ದರು ಅವರು. ಆಗಲೇ ನಾನು ಓದಿ ಭಾಳ ಸಂತೋಷಪಟ್ಟಿದ್ದೆ. ಎಲ್ಲೋ ಕರ್ನಾಟಕ ಬಿಟ್ಟು ಎಲ್ಲೋ ಹೈದರಾಬಾದಲ್ಲೇ ಎಲ್ಲೋ ಇದ್ದವರು ಆ ಕಾಲಕ್ಕೆ ಇವರು. ಕೂಡಲೇ ಅವರಿಗೊಂದು ಪತ್ರ ಕೂಡ ನಾನು ಬರೆದಿದ್ದೇನೆ. ಭಾಳ ಒಳ್ಳೆಯ ಕಥೆ ಇದು, ಖಂಡಿತವಾಗಿ ನಿಮ್ಮ ಬರವಣಿಗೆ ಮುಂದುವರಿಸಿದ್ದು ಹೇಳ್ಕೊಂಡು. ಅಲ್ಲಿಂದ ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಒಂದು ಕಡೆಯಿಂದ ಸಂಗೀತವನ್ನು ಕೊಡ್ತಾರೆ. ಅವರಿಗೆ ಥ್ಯಾಂಕ್ಸ್ ಕೊಡ್ತಾ ಇರ್ತೇವೆ, ಇವತ್ತು ಕೊಡ್ತೇವೆ. ಕೊಡದೇ ಇದ್ದರೆ ಸರೋಜಕ್ಕನ ಇವತ್ತಿನ ಅಧ್ವರ್ಯುತನವೇ ಕಾರಣ. ಇವತ್ತಿನ ಮದುಮಗಳವರು ಉದಕ ಮಂಡಲದಲ್ಲಿದ್ದು ನಾರಾಯಣಯ್ಯರಂತೆ ಇನ್ಯಾರೊಬ್ಬರು ಪಿಳ್ಳೆ ಅವ್ರ ಹತ್ರ ಎಲ್ಲ ಕೇಳಿಕೊಂಡು ಸಂಗೀತ ಕಲಿತು 60 ವರ್ಷ ನೆನೆಗುದಿಗೆ ಬಿಟ್ಟು ಈಗ ಮತ್ತೆ ಹಾಡ್ತಾರೆ ಅಂತೇಳಿ ಹೇಳಿದರೆ ನನಗೂ ಸ್ವಲ್ಪ ಕೇಳಬೇಕು. ಸರೋಜಕ್ಕನ ನಾನು ಕೇಳಲಿಲ್ಲ, ಸರೋಜಕ್ಕನ ಸರಿಯಾಗಿ ಹಾಡಿದ್ದೆ ನಾನು ಕೇಳಲಿಲ್ಲ, ಇವತ್ತಿನವರೆಗೆ ಕೇಳಲಿಲ್ಲ. ಇವತ್ತು ಪಶ್ಚಾತ್ತಾಪ ಆಗ್ತಾಯಿದೆ. ಅವರ ಕಾಲ ಪ್ರಮಾಣ ಎಂಥದ್ದು, ಆ ರಾಗದಲ್ಲಿ ಅವರು ಉಪಯೋಗಿಸಿದ ಕಾಲ ಪ್ರಮಾಣ ಎಂಥದ್ದು, ಆ ತಮಿಳುನಾಡಿನ ಗ್ರಿಪ್ ಉಂಟಲ್ಲ, ಪಿಡಿಪ್ಪು, ಅಬ್ಬಾ ನಮ್ಮ ಕರ್ನಾಟಕದವರಿಗೆ ಹಾಡಲಿಕ್ಕೆ ಆಗೋದಿಲ್ಲ ಹೀಗೆ. ಹಾಂ ಅಂತ ಹೇಳ್ಬೋದು, ಅದು ನುಲಿತದೆ. ಆ ನುಲಿತವೇ ಇಲ್ಲ ಇದರಲ್ಲಿ, ಪಿಡಿಪ್ಪಿದೆ ಅದರಲ್ಲಿ, ಕಡಪಿದೆ ಅದರಲ್ಲಿ. ಅದನ್ನು ಇನ್ನೂ ಉಳಿಸ್ಕೊಂಡು ಬಂದಿದ್ದಾರಲ್ಲ. ಆ ಬೆಳ್ಳಿ ತಾಮರೆ ನಾವು DKP ಕೇಳಿದ ನಂತರ ಮತ್ತೆ ಎಲ್ಲಿ ಕೇಳಿದ್ದೇವೆ? ಅದು ಎಲ್ಲೋ ಸುಮ್ಮನೆ ಲೈಟ್ ಮ್ಯೂಸಿಕ್ ಆಗಿ ಕೇಳಿದ್ದಷ್ಟೇ. ಅದು ಹಾಗೆ ಅಷ್ಟೇ ಚೆನ್ನಾಗಿ ಅವರಿಗೇ ಗೊತ್ತಿಲ್ಲದ ಹಾಗೆ ಚೆನ್ನಾಗಿ ಹಾಡಿಕೊಂಡು ಹೋದರು. ಈ ಉಡುಪಿಯಲ್ಲಿ ಅವರದ್ದು ದಾಖಲೆ ಮಾಡಿಬಿಟ್ರು ಇವತ್ತು. ಯದುಕುಲ ಕಾಂಬೋಜಿಯಲ್ಲಿ ಆ ಕಾಲ ನೂಕಿ ಎಂಥದ್ದು ಕಾಲ ತೂಕಿ ನೆಂಡ್ರಾಡು ನಮ್ಮ ಕಿವಿಗೆ ಬೀಳಲೇ ಇಲ್ಲ ಈ ಊರಿನಲ್ಲಿ. ಹೌದು, ಇದು ನಾವು ಯಾರೂ ಇಲ್ಲಿ ಸಂಗೀತದ ಕಚೇರಿಯಲ್ಲಿ ಹಾಡಲಿಲ್ಲ.
ಆ ನಿಂಡ್ರಾಡು ಅಂತೇಳಿ ಹೇಳುವಾಗ ಅವ್ರ ಹತ್ರ ಎಲ್ಲ ಗಮಕ, ಯದುಕುಲ ಕಾಮಚಿಗೆ ಬರಬೇಕಾದ ಎಲ್ಲ ಗಮಕಗಳನ್ನು ಪೂರ್ವಗಿಸಿಬಿಟ್ಟಿದ್ದಾರೆ ಅವರು. ಹೇಗೆ ಬಂತದು, ಎಲ್ಲಿಂದ ಬಂತು ಅಂದರೆ ಎಂಥ ಪರಿಶ್ರಮ ಹಾಕಿರ್ಬೋದು, ಆ ಗುರುಗಳ ಪಾಠಾಂತರ ಎಷ್ಟು ಅದರ ಮೇಲೆ ಇಂಪ್ರೆಸ್ ಆಗಿರ್ಬೋದು ಅಂತ. ರೆಲಿಕ್ ಆಫ್ ದ ಪಾಸ್ಟ್. ಸ್ವಲ್ಪ ಈಶ್ವರ್ಯನವರು ಹೇಳಿದಾಗೆ ಮ್ಯೂಸಿಕ್ ಅಕಾಡೆಮಿಯಲ್ಲಿ ಹೋಗಿ ಹಾಡೋದು ಬೇಡ, ನಮ್ಮ ಇದರಲ್ಲಿ ನೀವು ಹಾಡಿದರೆ ನಾವು ಸ್ವಲ್ಪ ಇಂಪ್ರೂವ್ ಆಗ್ತೇವೆ, ನಮ್ಮ ಕಿವಿ ಇನ್ನೂ ಸ್ವಲ್ಪ ಟ್ರೈನ್ ಅಪ್ ಆಗ್ತದೆ. ನೀವು ತಮಿಳು ಹಾಡುಗಳನ್ನೇ ಹಾಡಿದ ಆ ಶಿವಕಾಮ ಸುಂದರಿಯ ಎಲ್ಲಿದೆ ಅದು ಕೇಳೋಕ್ಕೆ ಇಲ್ಲ. ಪಾಪನಾಶನ ಶಿವನಿದ್ದು ಅಲ್ಲಿ ತಮಿಳುನಾಡಿಗೆ ಹೋಗ್ಬೇಕಷ್ಟು, ಇಲ್ಲಿಗೆ ಕೇಳೋದು, ಇಲ್ಲಿ ಹಾಡೋರು ಯಾರೂ ಇಲ್ಲ. ಅಷ್ಟು ಚೆನ್ನಾಗಿರೋದು. ಅತೀತ ಎಡುಪಿನಲ್ಲಿ ಹಿಡ್ಕೊಂಡು ನೀವು ಮಾಡಿದ್ದೀರಲ್ಲ ಕೆಲಸ, ಅದಕ್ಕೆ ಬೇಕಾದ ಎಲ್ಲ ಚಿಕಿತ್ಸೆಯನ್ನೆಲ್ಲ ಮಾಡಿದ್ದೀರಾ ನೀವು. ಸರೋಜಕ್ಕನಿಗೆ ಆಪಾದ ಮಸ್ತಕ ಅನಾರೋಗ್ಯ ಅಂತ ಪ್ರತೀ ಸಲ ಹೇಳ್ತಾ ಇರ್ತಾರೆ ಅವರು. ಆಪಾದ ಮಸ್ತಕ ಅನಾರೋಗ್ಯ ಹೆಬ್ಬಾರ್ರೆ, ನಾನು ಏನು ಮಾಡಲಿ ಅಂತಾರೆ. ಕುತ್ತಿಗೆ ಒಂದು ವಿಲಿಯಂ ಕ್ರಾಮ್ವೆಲ್ ಹಾಕಿದ ಒಂದು ಪಟ್ಟಿ ಹಾಕ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಇನ್ನು ನಿಮಗೆ ಅನಾರೋಗ್ಯ ಬರೋದಿಲ್ಲ, ಬರಬಾರ್ದು. ನಿಮಗೆ ಬರ್ತದೆ ಅಂತಾದರೆ ಇನ್ನೊಂದು ಕಚೇರಿ ನನ್ನ ಮನೆಯಲ್ಲಿ ಇಡ್ತೇನೆ, ಮತ್ತೆ ಒಂದು ತಿಂಗಳು ಬಿಟ್ಟು ಇನ್ನೊಬ್ಬರ ಮನೆಯಲ್ಲಿ ಆಗ್ತದೆ. ನೀವು ಕಚೇರಿ ಮಾಡ್ತಾಯಿರಿ, ನೀವು ಕಚೇರಿ ಹಾಡಿದರೆ ನಿಮಗೆ ಆರೋಗ್ಯ ಉಳಿತದೆ, ಇನ್ನು ನಿಮಗೆ ಅನಾರೋಗ್ಯ ಇಲ್ಲ. ಅದರ ಪರವಾಗಿ ನಾವೆಲ್ಲರ ಹತ್ರ ಬೇಡಿಕೊಳ್ಳೋದು, ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿ ಸರೋಜಕ್ಕನಿಗೆ ಹೀಗೆ ಸಂಗೀತ ಹಾಡ್ತಾ ಕಲಿಸ್ತಾ ಖುಷಿಯಲ್ಲಿರಲಿ ಅಂತ ಹೇಳುವಂಥ ಒಂದು ಪ್ರಾರ್ಥನೆ. ಹಾಗೆ ಸರೋಜಕ್ಕನ ಈ ಒಂದು ಕಚೇರಿ ಇಲ್ಲಿ ಸರಿಗಮ ಭಾರತಿಯಲ್ಲಿ ನಡೆದದ್ದೊಂದು ವಿಶೇಷವೇ. ನಾವು ಯಾವಾಗಲೇ ಮಾಡಬೇಕಾಗಿತ್ತು. ಉಮಾಶಂಕರಿಯವರು ಸರೋಜಕ್ಕನ ಈ ಕಚೇರಿಯನ್ನು ಏರ್ಪಾಟು ಮಾಡಿ ನಮ್ಮೆಲ್ಲರದು ಕಣ್ಣು ತೆರೆಸಿದ್ದಾರೆ. ಇನ್ನು ಮುಂದೆ ನನ್ನ ಕಚೇರಿಯಾ? ಹಾಂ, ಆಗಾಗ ಮಾಡ್ತಾ ಇರ್ತೇನಲ್ಲ. ಆಗಲಿ, ಎಲ್ರಿಗೂ ಧನ್ಯವಾದಗಳು. ವಂದನೆಗಳು. ಪರಮೇಶ್ವರ ಭಟ್ರು ಎಲ್ಲ ಇಷ್ಟು ದೊಡ್ಡ ದೊಡ್ಡ ಜನಗಳೆಲ್ಲ ಇಲ್ಲಿ ಅನುಭವ ಹೇಳ್ತಿರುವಾಗ ನಾನು ಯಾವ ಸೊಪ್ಪು ಗಿಡದ ಸೊಪ್ಪು ಅಂತ ಹೇಳಿ ತುಂಬಾ ಮುಜುಗರ ಆಯಿತು ನನಗೆ. ಅದರದ್ದು ನಿಮ್ಮದು ಅನುಭವ ಹೇಳಿ, ಅದು ಅವರದ್ದು ಅನುಭವ, ಅವರು ಹೇಳಿದರು ಅಂತ ಹೇಳಿದರು. ಹಾಗಾಗಿ ನಾನು ಬ್ರೀಫಾಗಿ ನನ್ನದೊಂದು ಒಂದರ ಬಯೋಡಾಟಾ ಥರ ಒಂದು ಸಲ ಹೇಳಿ ನನ್ನ ಸಂಗೀತದ ಕನೆಕ್ಷನ್ ಮಾತ್ರ ನಿಮಗೆ ಒಮ್ಮೆ ಹೇಳಬೇಕಂತ ಇಷ್ಟಪಡ್ತೇನೆ. ಯಾಕೆಂದರೆ ನನ್ನದದು ಬಾಲ್ಯದ ಯಾರ ಹತ್ರ ಆದರೂ ಹೇಳಬೇಕು ಅನ್ನಿಸ್ತಿದೆ. ಅದಕ್ಕಾಗಿ ನಾನು ಹುಟ್ಟಿದ್ದು ನೀಲಗಿರಿಯಲ್ಲಿ ಅರವಂಗಾಡು ಎನ್ನುವ ಊರಲ್ಲಿ, ಅದು ಉದಕಮಂಡಲದಿಂದ ಒಂದು 10-12 ಕಿಲೋಮೀಟರ್ ಕೆಳಗೆ ಇದೆ. ಅಲ್ಲಿ ಒಂದು ಕಾರ್ಡೈಟ್ ಫ್ಯಾಕ್ಟ್ರಿ ಇತ್ತು. ಕಾರ್ಡೈಟ್ ಫ್ಯಾಕ್ಟ್ರಿ ಅಂದರೆ ಅದು ಸೆಂಟ್ರಲ್ ಗೌರ್ಮೆಂಟಿನ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಗ್ರೂಪ್ನಲ್ಲಿ ಬರ್ತದೆ. ಆದರೆ ಯುದ್ಧಕ್ಕೆ ಬೇಕಾದ ಮದ್ದು ಪುಡಿಗಳು ಅಲ್ಲಿ ತಯಾರು ಮಾಡ್ತಿದ್ರು. ಅದರಿಂದ ಅದಕ್ಕೆ ತುಂಬ ಡಿಫೆನ್ಸೂ ಜಾಸ್ತಿ ಇತ್ತು ಮತ್ತು ತುಂಬ ಅದಕ್ಕೆ ಪ್ರೊಟೆಕ್ಷನೂ ಜಾಸ್ತಿ ಇತ್ತು. ಈ ಜಾಗದಲ್ಲಿ ಒಂದು 14-15 ಸಾವಿರ ಜನ ಕೆಲಸನೂ ಮಾಡ್ತಿದ್ರು. ಅಲ್ಲಿ ನನ್ನ ತಂದೆದೊಂದು ಹೋಟೆಲ್ ಇತ್ತು. ನನ್ನ ತಂದೆದು ಏನು ಅಂಥ ದೊಡ್ಡ ಹೋಟೆಲ್ ಅಲ್ಲ, ಆದರೂ ಕೂಡ ಅವರು ಇಂಡಿಯಾ ಇಡೀ ಫೇಮಸ್ ಆಗಿದ್ದರು. ಯಾಕೆಂದರೆ ಈ ಹೋಟೆಲಲ್ಲಿ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಒಳ್ಳೆ ಕೆಲಸಗಳಲ್ಲಿ ಅಯ್ಯಂಗಾರದ ಕಂಡಾಪಟ್ಟೆ ಜನ ಇದ್ದರು. ಅವರೆಲ್ಲ ನಾಗ್ಪುರ, ಭಂಡಾರ, ಖರಗ್ಪುರ ಅಂಥ ಊರುಗಳಲ್ಲಿ ಎಲ್ಲ ಅವರು ಇದ್ದವರು. ಅವರಿಗೆ ಇಲ್ಲಿ ಎಲ್ಲೋ ಒಂದು ಟ್ರಾನ್ಸ್ಫರ್ ಆಯಿತು ಅಂದರೆ ಎಲ್ಲೋ ಅರವಂಕಾಡು ಅಂತೆ, ಅಲ್ಲಿ ಏನು ಮಾಡುವುದಪ್ಪ, ಯಾವ ಊರೋ ಕೊಟ್ಟಿದ್ದಾರೆ ಅಂದರೆ ನೀವೇನು ಮಾಡಬೇಡಿ, ಅಲ್ಲಿ ಶ್ರೀನಿವಾಸರಾವ್ ಅಂತಿದ್ದಾರೆ, ಅವರ ಹತ್ರ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮದೆಲ್ಲ ಸೌಕರ್ಯ ಮಾಡಿಕೊಡ್ತಾರೆ ಅಂತ ಹೇಳ್ತಿದ್ದಾಗಿ ನನ್ನ ತಂದೆ ಎಲ್ಲರಿಗೂ ಎಲ್ಲ ಟ್ರಾನ್ಸ್ಫರ್ ಆಗಿ ಬಂದವರಿಗೆ ಕೂಡ ಊಟ ಗೀಟ ಎಲ್ಲ ನಮ್ಮ ಹೋಟ್ಲಲ್ಲಿ ತುಂಬ ಸುಖವಾಗಿ ಶುಚಿಯಾಗಿತ್ತು, ರುಚಿಯಾಗಿತ್ತು. ಒಳಗೆ ತನಕ ಎಲ್ಲರೂ ಬರಬಹುದು. ಆ ರೀತಿ ಮುಂಚಿನ ಕಾಲದ ಹಾಗೆ ಸೆಗಣಿ ಸಾರಿಸಿ ಎಲ್ಲ ಒಲೆಯನ್ನು ರಂಗೋಲಿ ಒಂದು ಹಾಕಲಿಲ್ಲ, ಹೊರತು ಎಲ್ಲ ನೀಟಾಗಿ ಮಾಡ್ತಿತ್ತು ನಮ್ಮ ಹೋಟ್ಲಲ್ಲಿ. ಹಾಗಾಗಿ ಅವರೆಲ್ಲ ಬರ್ತಿದ್ರು. ಹೀಗಾಗಿ ನಾನು ಅಲ್ಲೇ ಪುಷ್ಟಿ ಬೆಳೆದದ್ದು. ಮತ್ತು ಒಂದು 8ನೇ ತರಗತಿವರೆಗೆ ಅದಕ್ಕೆ ಫ್ಯಾಕ್ಟ್ರಿದೇ ಒಂದು ಸ್ಕೂಲು, ಮತ್ತು ಮೇಲೆ ಒಂದು 9th 10th 11th ಮತ್ತು ಒಂದು ಊಟಿಯಲ್ಲಿ ಒಂದು PUC ಎಲ್ಲ ಮುಗಿದ ಮೇಲೆ ನನ್ನ ವಿದ್ಯಾಭ್ಯಾಸ ಅಲ್ಲಿ ಒಂದು ಥರ ನಿಂತಿತ್ತು. ಇದಕ್ಕೆ ಕಾರಣ ಏನೆಂದರೆ ನನಗೆ ವರ್ಷ ಹೆಚ್ಚು ಹಾಕಿ ಸ್ಕೂಲಿಗೆ ಹಾಕಿದರು. ನನ್ನ ಅಮ್ಮ ತುಂಬ ಮಡಿವಂತರು. ಹಾಗಾಗಿ ಹುಡುಗಿ ದೊಡ್ಡವಳಾದಮೇಲೆ ಸ್ಕೂಲಿಗೆ ಹೋಗಲಿಕ್ಕಿಲ್ಲ ಅಂತ ಒಂದು ಭಾವನೆಯಿಂದಾಗಿ ನನ್ನನ್ನು PUCಯಲ್ಲಿ ನಿಲ್ಲಿಸಿದರು ಅದನ್ನು. ಮತ್ತು ನನಗಂತೂ ಮನೇಲಿ ಕೂತ್ಕೊಂಡು ನನಗೆ ಚಡಪಡಿಕೆ ಶುರುವಾಯಿತು. ಅಲ್ಲಿ ಒಂದು ಮಾದರ್ ಸಂಗಮ ಇತ್ತು. ಅಲ್ಲಿ ಹೋಗಿ ನಾನು ಮತ್ತೆ ಹಿಂದಿ ಕಲೀಲಿಕ್ಕೆ ಶುರು ಮಾಡಿದೆ, ಮತ್ತು ಹೊಲಿಗೆ ಹೆಣಿಗೆ ಎಲ್ಲ ಕಲೀಲಿಕ್ಕೆ ಶುರು ಮಾಡಿದೆ.
ಅಲ್ಲಿದ್ದ ವರ್ಷಗಳಲ್ಲಿ ನಾನು ಮಾಡಿದ ಒಂದು ಒಳ್ಳೆಯ ಕೆಲಸ ನಿನಗೆ ಈಗಲೂ ನೆನಪು ಮತ್ತು ಸಂತೋಷ ಕೊಡುವುದೆಂದರೆ, ಅದು 64ರಲ್ಲಿ ಅಲ್ಲಿ ಚೈನಾ ಯುದ್ಧ ನಡೆಯುವಾಗ ಆರ್ಮಿ ಅವರಿಗೆಲ್ಲ ಸ್ವೆಟರ್ಸ್ ಬೇಕಿತ್ತು. ಆಗ ಲಾರಿ ಕಟ್ಲೆ ಉಲನ್ ಬರ್ತಿತ್ತು. ನಾವೆಲ್ಲ ಅವರಿಗೆಲ್ಲ ಸ್ವೆಟರೆಲ್ಲ ಹೊಲಿದು ಕೊಟ್ಟು 3, 4, 5, 6 ಹಾಗೆಲ್ಲ ಸ್ವೆಟರ್ ಹೊಲಿದು ಕೊಟ್ಟು ಕಳಿಸಿದ್ದೇವೆ ನಾವು. ಅದೊಂದು ಸಂತೋಷ ಈಗಲೂ ನನಗೆ ನೆನಪಿದೆ. ಇದಾಯಿತು. ಮತ್ತು ನನಗೆ 17, 20 ವರ್ಷ ಇದ್ದ ಟೈಮ್ನಲ್ಲಿ ನಾವು ಉಡುಪಿಗೆ ಬಂತು. ಉಡುಪಿಗೆ ಬಂದ ಮೇಲೆ ಮತ್ತೆ ನನಗೆ ಮದುವೆ ಆಯಿತು. ಅಲ್ಲಿಗೆ ಒಂದು ಅಂಶ ಮುಗಿದ ಹಾಗೆ ಮತ್ತು ನಾನು ಊರು ತಿರುಗೋದಾಯಿತು. 16 ಟ್ರಾನ್ಸ್ಫರ್ ನೋಡಿದೆ ನನ್ನ ಗಂಡನೊಟ್ಟಿಗೆ. ಈ 16 ಟ್ರಾನ್ಸ್ಫರಲ್ಲಿ ಒಂದು 15 ವರ್ಷ ಅಂದರೆ ನರಗುಂದ, ಹಗರಿಬೊಮ್ಮನಹಳ್ಳಿ, ಮತ್ತು ಕುಷ್ಟಗಿ, ಮತ್ತು ಬಾಗಲಕೋಟೆ, ಮತ್ತು ಇಂಥ ಊರುಗಳಲ್ಲಿ ಎಲ್ಲ ಹತ್ತಿ ಬೆಳೆಯುವ ಊರಾಗಿದ್ದ ಕಾರಣ ನಾನೊಂದು 15 ವರ್ಷ ಆಸ್ತಮಾ ರೋಗಿಯಾಗಿ ನರಳುತ್ತಿದ್ದೆ. ಅಷ್ಟು ವರ್ಷವೂ ನಾನಲ್ಲಿ ಆಸ್ತಮಾದಲ್ಲಿದ್ದೆ. ಈ ಮಧ್ಯದಲ್ಲಿ ನನ್ನ ಸಂಗೀತ ಎಲ್ಲ ಎಲ್ಲಿ ಹೋಗಿದೆ ನನಗೆ ಗೊತ್ತಿಲ್ಲ, ನನಗೆ ನೆನಪಿಲ್ಲ ಹೇಳಿ ಅಂದರೆ ಏನೂ ಹಾಡಿರಲಿಲ್ಲ. ಇದು ಒಂದು ವಿಷಯ. ಆದರೆ ನಾನು ಸಣ್ಣವಳಿದ್ದಾಗ ನಮ್ಮ ಇದೇ ಈ ಫ್ಯಾಕ್ಟ್ರಿ ಹೇಳಿದ್ದೇನಲ್ಲ, ಕಾರ್ಡೈಟ್ ಫ್ಯಾಕ್ಟ್ರಿ ಹೇಳಿದ್ದೇನಲ್ಲ, ಅಲ್ಲಿ ಒಂದು ಫೈನ್ ಆರ್ಟ್ಸ್ ಸೊಸೈಟಿ ಅಂತ ಇತ್ತು. ಫೈನ್ ಆರ್ಟ್ಸ್ ಸೊಸೈಟಿ ಅಂದರೆ ಅದರ ಸೆಕ್ರೆಟರಿ ಆಗಿದ್ದವರು ರಂಗಾಚಾರಿ ಅಂತ, ತುಂಬ ಒಂದು ಬಬ್ಲಿಂಗ್ ವಿತ್ ಎಂಥೂಸಿಯಾಸಮ್ ಅಂತ ಹೇಳಿ ತುಂಬ ಒಳ್ಳೆ ಕೆಲಸ ಮಾಡುವವರು ಅವರು. ಅವರಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ತುಂಬ ಇಷ್ಟ ಆದಾಗಿ ಆಗಿನ ಕಾಲದ ಎಲ್ಲರನ್ನೂ ಅವರು ಕರೆಸ್ತಿದ್ರು. ಅಲ್ಲಿ ಒಂದು ದೊಡ್ಡ ಹಾಲಿತ್ತು ನಮ್ಮ ಸ್ಕೂಲೇ, ಆದರೆ ಅದರಲ್ಲಿ ಸ್ಕ್ರೀನ್ಗಳನ್ನೆಲ್ಲ ಸರಿಸಿಬಿಟ್ರೆ ಅದು ದೊಡ್ಡ ಹಾಲಾಗಿ ಹೋಗ್ತದೆ. ಒಂದು 7 ಕ್ಲಾಸ್ಗಳನ್ನು ಸ್ಕ್ರೀನ್ ಸರಿಸಿದರೆ ದೊಡ್ಡ ಹಾಲಾಗಿರ್ತಿತ್ತು. ಹಾಗೆ ಅಲ್ಲಿ ಎಲ್ಲ ಕಚೇರಿಗಳು ನಡೀತಿತ್ತು. ಹಾಗಾಗಿ ನನಗೆ ಸಣ್ಣವಳಿದ್ದಾಗಲೇ ನನಗೆ ಸಂಗೀತ ಕೇಳುವ ಒಂದು ಇದು ಇತ್ತು. ಮತ್ತು ನನ್ನ ತಂದೆ ತುಂಬ ಸಂಗೀತ ಪ್ರಿಯರು. ತಂದೆ ಅಂತಲ್ಲ, ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಕೂಡ ಸಂಗೀತ ಪ್ರಿಯರೇ. ಹಾಗೆ ನನ್ನ ತಾಯಿ ಕೂಡ ಸಂಗೀತ ಭಾರಿ ಇಷ್ಟ. ಆ ಕಾಲದಲ್ಲಿ ನನ್ನ ತಾಯಿ ದೊಡ್ಡ ಹಾಡುಗಾರ್ತಿ ಅಂತೆ. ಅಂದರೆ ಅವರು ದೇವರ ನಾಮ ಹಾಡುತ್ತಿದ್ದರು, ಮತ್ತು ಮದುವೆಗಳ ಹಾಡುಗಳನ್ನೆಲ್ಲ ಹಾಡುತ್ತಿದ್ದರು. ಮತ್ತು ದೂರಿ ಪದ ಅಂತ ಒಂದು ಉಂಟು, ದೂರುವುದು ನಿಮ್ಗೆ ಕೇಳಿರಬಹುದು ಯಾರಾದರೂ ಮುಂಚಿನವರು, ದೂರಿ ಪದ ಅಂತ ಹೇಳೋದುಂಟು ಎಲ್ಲದರಲ್ಲೂ. ಅಂದರೆ ಈ ಪಡುಬಿದ್ರಿ ಅಂದರೆ ಇಲ್ಲಿಯ ಹೃದಯ ಭಾಗದಲ್ಲಿ ಆಚೆ ಈಚೆ ಎಲ್ಲಿ ಮದುವೆಗಳಿದ್ರು, ಸರಸ್ವತಿ ಬರ್ತಾ ಇದ್ದಾಳ, ಹಾಡ್ಲಿಕ್ಕೆ ಹೇಳವಳ ಹತ್ರ ಅಂತ ಹೇಳಿ ಆ ರೀತಿ ಒಂದು ಅಮ್ಮ ಹಾಡುತ್ತಿದ್ದರು. ಆದರೆ ಹೇಗೆ ಎಲ್ಲರಿಗೂ ಅದು ಸಂಗೀತ ಇಷ್ಟ ಇಲ್ಲದಿದ್ದ ಕಾರಣ ನಾನೊಂದು ಹುಡುಗಿ ಹುಟ್ಟಿದ್ದೇನೆ ಅಂದ ಕೂಡಲೇ ನನಗೆ ಸಂಗೀತ ಹೇಳಿಕೊಡ್ಬೇಕಂತ ಹೇಳಿ ಪಾನಸ್ ಮಾಡಿ ಹಾಗೆ 5ನೇ ವರ್ಷದಲ್ಲಿ ನನ್ನ ಸಂಗೀತ ಅಭ್ಯಾಸ ಶುರುವಾಯಿತು. ನನ್ನ ಅಣ್ಣಂದಿರು ಕೂಡ ನನ್ನೊಟ್ಟಿಗೆ ಕಲಿತಿದ್ರು. ಹಾಗೆ ಅಲ್ಲೇ ವಿಘ್ನೇಶ್ವರ ದೇವಸ್ಥಾನ ಒಂದಿತ್ತು, ಅದರಲ್ಲಿ ಒಂದು 6-7 ವರ್ಷದಲ್ಲಿ ಏನೋ ಒಂದು ಸಲ ಮುಂಚೆ ದೇವರ ಮುಂದೆ ಹಾಡಿಸಿದ್ರು, ಎಲ್ಲ ಆಯಿತು. ನಾನು 9ನೇ ವರ್ಷದಲ್ಲಿ ನಿಜವಾಗಿ ನಾನು ಒಂದು ಫುಲ್ ಫ್ಲೆಡ್ಜೆಡ್ ಅಂದರೆ 2.5 ಗಂಟೆ ಕಚೇರಿ ಮಾಡಿದ್ದೆ 9 ವರ್ಷದಲ್ಲಿ. ಆಗ ನಾನು ಒಬ್ಬಳೇ ಅಲ್ಲ, ನನ್ನ ಅಣ್ಣ ಕೂಡ ಒಟ್ಟಿಗಿದ್ದ ಆಗ ಹಾಡಲಿಕ್ಕೆ. ಅದು ಒಂದು ನವರಾತ್ರಿ ಆಗಿತ್ತು, ರಾಧಾಕೃಷ್ಣ ಸಂಗೀತ ಸಭಾ ಅಂತ. ಅಲ್ಲಿ ಹಾಡುವಾಗ ನಾವು ಮೊದಲ ಸಲ ಹಾಡಿಬಿಟ್ಟು 1ನೇ ನವರಾತ್ರಿ ಹಾಡಿ ಮನೆಗೆ ಬಂದ ಮೇಲೆ ನಮಗೆ 2-3ನೇ ದಿನ ನನಗೆ ಅಲ್ಲಿಂದ ಮತ್ತೆ ಒಂದು ಲೆಟ್ರ್ ಬಂತು, ನಿಮ್ಮ ಹುಡುಗಿಯನ್ನು ಮಾತ್ರ ಮತ್ತೊಮ್ಮೆ ನಮಗೆ ಕಳಿಸಿ, ನನಗೆ ಮತ್ತೊಂದು ಕಚೇರಿ ಕೇಳಬೇಕಂತ ಆಸೆ ಆಗಿದೆ, ಇಲ್ಲಿ ಎಲ್ಲರೂ ತುಂಬ ದುಂಬಾಲು ಬೀಳ್ತಾ ಇದ್ದಾರೆ, ಅವಳನ್ನು ಕಳಿಸಿ ಮತ್ತೆ ಅಂತ ಹೇಳಿ. ಮತ್ತು 9ನೇ ನವರಾತ್ರಿ ಮತ್ತೊಮ್ಮೆ ನಾನು ಅಲ್ಲಿ ಒಂದು ಕಚೇರಿ ಮಾಡಿದೆ. ಇದೇ ರೀತಿ ಒಂದು ದುರ್ಮುಖಿ ಸಂವತ್ಸರ. ಈಗ ಮತ್ತೊಂದು ದುರ್ಮುಖಿ ಸಂವತ್ಸರದಲ್ಲಿದ್ದೇನೆ. ಇದಕ್ಕಿಂತ 60 ವರ್ಷದ ಮೊದಲು ನಡೆದದ್ದು ಇದು. ಆಗ ನನಗೆ 9, ಈಗ 69 ಆಯಿತಾ. ಅದು ಈಗ ಅಕಸ್ಮಾತ್ ಅದು ನನಗೆ ಕೈಗೆ ಸಿಕ್ಕಿತ್ತು. ಅದರಲ್ಲಿ ತೀರ್ಥ ಹಾಕಿಟ್ಟಿದ್ದೇವೆ, ಬೆಳ್ಳಿದು ಗಂಧದ ಇದು ಕೊಟ್ಟಿದ್ದಾರೆ, ದೊಡ್ಡದು ಗಂಧದ ಪೇಲೆ ಹೇಳ್ತೇವಲ್ಲ, ಅದನ್ನು ಕೊಟ್ಟಿದೆ. ಅದು ನೆನಪಿಗೆ ಹೀಗೆ ನೋಡಿದಗಳೇ ಅದೇ ಟೈಮ್ನಲ್ಲಿ ಅದು ಇತ್ತಫಾಕ್ ಅಂತ ಏನೋ ಹೀಗೆ ಕಾಕತಾಳೀಯವಾಗಿ ಉಮಾಶಂಕರಿ ನೀನು ಹಾಡ್ತೀರಾ ಅಂತ ಕೇಳಿದಾಗ ನಾನು ಹ್ಞೂ ಅಂದುಬಿಟ್ಟೆ. ಇದು 60 ವರ್ಷದ ನಂತರ ನಾನು ಹೇಗೆ ಹಾಡಬಹುದು ಅಂತ ಹೇಳಿ ನನಗೇ ಒಂದು ಕುತೂಹಲ ಇತ್ತ ಅಂತ ಬಹುಶಃ ನಾನು ಹೇಳಿದೆ. ಇನ್ನೊಂದು ರೀಸನ್ ಏನೆಂದರೆ, ನಾನು ಈ ಸರಿಗಮ ಭಾರತಿ ವೇದಿಕೆಯ ಮೇಲೆ ನನಗೆ ಇಲ್ಲಿ ಒಂದು ಸರಸ್ವತಿಯ ಸಾನ್ನಿಧ್ಯ ಇದೆ ಅಂತ ನಾನು ಪ್ರಾಮಾಣಿಕವಾಗಿ ನಂಬುತ್ತೇನೆ. ಇಲ್ಲಿ ಒಂದು ದಿವಸ ಮಧ್ಯಾಹ್ನ ಯಾರೂ ಇಲ್ಲದ ಹೊತ್ತಿನಲ್ಲಿ ಉಮಾಶಂಕರಿ ನಿಮ್ಮ ಮನೆಗೆ ಬರ್ತೇನೆ, ಮತ್ತು ಆ ಸ್ಟೇಜಲ್ಲಿ ಕೂತ್ಕೊಂಡು ನಾನು 2 ಹಾಡು ಗುಟ್ಟಾಗಿ ಹಾಡಿಬಿಟ್ಟು ಹೋಗ್ತೇನೆ ಅಂತ ನಾನು ಅವರ ಹತ್ರ ಹೇಳಿದ್ದುಂಟು. ಆದರೆ ನನಗೆ ಇಷ್ಟು ವೈಭವವಾಗಿ ನನಗೆ ಇದಕ್ಕೆ ಅದು ಅನುವು ಮಾಡಿಕೊಡ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಹಾಗಾಗಿ ಇಂದಿನ ದಿನ ನಾನು ಅವರಿಗೆ ನಿಜವಾಗಿ ನನ್ನ ಕೃತಜ್ಞತೆಗಳನ್ನು ಹೇಳಬೇಕಾಗಿದೆ. ಇದೊಂದು ವಿಷಯ. ಮತ್ತು ನಮ್ಮ ಫೈನ್ ಆರ್ಟ್ಸ್ ಸೊಸೈಟಿಗೆ ಬರುತ್ತಿದ್ದ ವಿದ್ವಾನ್ಗಳಲ್ಲೆಲ್ಲ ನನಗೆ ತುಂಬ ಎಲ್ಲರೂ ನಮ್ಮೊಟ್ಟಿಗೆ ಕನೆಕ್ಷನ್ ಇದ್ದವರಾಗಿದ್ದರು. ಇದಕ್ಕೆ ಕಾರಣ ಏನೆಂದರೆ, ಅಲ್ಲಿ ಯಾರೇ ಬಂದರೂ ಕೂಡ ಫ್ಯಾಕ್ಟ್ರಿ ಇನ್ಸ್ಪೆಕ್ಷನ್ ಬಂಗ್ಲಾದಲ್ಲಿ ಉಳಿದುಕೊಳ್ತಿದ್ರು. ಆದರೆ ಅದು ಚಳಿ ಊರಾದ ಕಾರಣ ಅವರಿಗೆ ಏನೋ ಊಟ ಅಲ್ಲಿ ಉಳಿಯಲಿಕ್ಕಿತ್ತು, ಊಟಕ್ಕೆಲ್ಲ ಅವರಿಗೆ ನಾವು ಕಳಿಸಬೇಕಿತ್ತು. ಆದರೆ ಇಲ್ಲಿಂದ ಆಗೆಲ್ಲ ಫ್ಲಾಸ್ಕು ಅಥವಾ ಹಾಟ್ ಕೇಸ್ ಎಲ್ಲ ಇಲ್ಲದ ಕಾರಣ ಇಲ್ಲಿಂದ ಅಲ್ಲಿಗೆ ಹೋಗೋದ್ರೊಳಗೆ ಅದು
ಥಂಡಿಯಾಗಿರ್ತೈತಲ್ಲ. ಹಾಗೆ ಅದನ್ನು ಏನು ಮಾಡ್ತಿದ್ರು, ಆಗ ಹೆಚ್ಚಿನ ಅಂಶ ಮೇಲ್ ಆರ್ಟಿಸ್ಟ್ ಯಾರೇ ಇದ್ದರು ಅವರು ಸೀದಾ ನಮ್ಮ ಹೋಟೆಲ್ಗೆ ಬರ್ತಿದ್ರು. ನಮ್ಮಲ್ಲಿ ಒಂದು ಪಾರ್ಟಿಷನ್ ಇತ್ತು VIP ಗಳಿಗಾಗಿ. ಹಾಗೆ ಅವರು ಒಳಗೆ ಬಂದು ಟಿಫಿನು ಅಥವಾ ಊಟ ಎಲ್ಲ ಅವರು ಇಲ್ಲಿ ಮಾಡುವಾಗ ನಾನೊಂದು ಡೆಂಕದ ಅಲ್ಲಿ ಹೋಗುವುದು, ಅವರ ಹತ್ರ ಎಲ್ಲ ಆಟೋಗ್ರಾಫ್ ತಗೊಳ್ಳೋದು, ಮತ್ತು ಅವರ ಹತ್ರ ನೋಡೋದು, ದೇವರನ್ನು ದರ್ಶನ ಮಾಡಿದ ಹಾಗೆ ನೋಡೋದು, ಹೀಗೆ ನಡೀತಿತ್ತು. ಸುಮಾರು ವರ್ಷಗಳಲ್ಲಿ ನಾನು ನೋಡಿದವರನ್ನು ಹೀಗೆ ನೋಡಿದೆ. ನಾನು ಆಟೋಗ್ರಾಫ್ ನೋಡಿದಾಗ ಎಷ್ಟು ಜನ ಇದ್ದರೆ, ಮಧುರೆಮಣಿಯಯ್ಯರ್, ಚೆಮ್ಮಂಗುಡಿ, ಚೆಂಬೈ, ಮಣಕಾಲ್ ರಂಗರಾಜನ್, ರಂಗಾಚಾರಿ, ಬಾಲಮುರಳಿ ಕೃಷ್ಣ, ಚಾತೂರ್ ಎ.ಜಿ. ಸುಬ್ರಹ್ಮಣ್ಯಂ, ಸೀರ್ಕಾಳಿ ಗೋವಿಂದರಾಜನ್, ಮಧುರೈ ಸೋಮು, ಚಿತ್ತೂರು ಸುಬ್ರಹ್ಮಣ್ಯ ಪಿಳ್ಳೈ, ದಂಡಪಾಣಿ ದೇಸಿಕರ್, ನೇದನೂರಿ ಕೃಷ್ಣಮೂರ್ತಿ, ಓಲೇಟಿ ವೆಂಕಟೇಶ್ವರಲು, S.V. ಪಾರ್ಥಸಾರಥಿ, D.K. ಜಯರಾಮನ್, ಆಲತೂರ್ ಬ್ರದರ್ಸು, K.V. ನಾರಾಯಣಸ್ವಾಮಿ, ಹೀಗೆ ತುಂಬಾ ಜನ ಆಟೋಗ್ರಾಫ್ ತೊಗೊಂಡಿದ್ದೇನೆ. ಕಚೇರಿ ಕೇಳಿಬಿಟ್ಟು ಆಟೋಗ್ರಾಫ್ ಕೇಳಿದೆ. ನನಗೆ ಅವರೆಲ್ಲ ಒಂದು ದೇವರ ಸಮಾನ, ಹಾಗೆಲ್ಲ ಇವರೆಲ್ಲ ಹೇಗೆ ಅಂತ ಹೇಳಿ ಅವರನ್ನು ಹೋಗೋದು. ಮತ್ತು ಕೆಲವು ಸಲ ನಮ್ಮಲ್ಲಿ ಮತ್ತು ಹೀಗೆ MLV ಬಂದಿದ್ದಾರೆ, D.K. ಪಟಮ್ಮಾಳ್, ರಾಧಾ ಜಯಲಕ್ಷ್ಮಿ, ಗೌರಿ ಕುಪ್ಪುಸ್ವಾಮಿ, ಶ್ರೀರಂಗಂ ಗೋಪಾಲರತ್ನಂ, ಸೂಲಮಂಗಲಂ, ಮತ್ತು ಯಾರೆಲ್ಲ ನೀಲಮ್ಮ ಕಡಂಬಿ ಎಲ್ಲ ಬಂದಿದ್ದಾರಂತೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಸಣ್ಣವಳಿದ್ದೆ, ಅಪ್ಪ ಹೇಳಿದರು, ನನಗೆ ಅದು ಗೊತ್ತಿಲ್ಲ. ಮತ್ತು ವೀಣೆ ಕೂಡ ಹಾಗೆ, ಬಾಲಚಂದರ್, ಮೈಸೂರು ದೊರೆಸ್ವಾಮಿ, ಚಿಟ್ಟಿಬಾಬು ಎಲ್ಲರೂ ಬಂದಿದ್ದಾರೆ. ಎಲ್ಲರ ಹತ್ರವೂ ನಾನೊಂದು ಆಟೋಗ್ರಾಫ್ ತಗೊಳ್ಳೋದು. ಅದರಿಂದ ಏನೊಂದು ಗೊತ್ತಿಲ್ಲ, ಇವತ್ತು ಆಟೋಗ್ರಾಫ್ ಒಳಗೆ ಉಂಟು, ಅದರಿಂದ ಏನು ಉಪಯೋಗ ಅಂತ ಗೊತ್ತಿಲ್ಲ, ಏನೋ ಮಕ್ಕಳಿಗೆ ಅದೊಂದು ಹವ್ಯಾಸ. ಚೌಡೆಯ, ಲಾಲ್ಗುಡಿ, MS ಗೋಪಾಲಕೃಷ್ಣನ್, ಚಂದ್ರಶೇಖರ್, TN ಕೃಷ್ಣನ್, V. ಸುಬ್ರಹ್ಮಣ್ಯಂ, RR ಕೇಶವಮೂರ್ತಿ ಎಲ್ಲರದ್ದು ಉಂಟು. ಎಲ್ಲರ ಈಗ ಇಟ್ಕೊಂಡಿದ್ದೇನೆ, ಅದು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಈಗಲೂ ಇಟ್ಕೊಂಡಿದ್ದೇನೆ. ಇನ್ನು ನಮ್ಮ ಕಾಲದ ನಂತರ ಮಕ್ಕಳು ಮೊದಲು ತೆಗೆದದನ್ನು ಅವ್ರು ಕೇಳಿಸಿದ್ದಾರೆ, ಅವರಿಗೆ ಏನು ಇಂಟ್ರೆಸ್ಟ್ ಇರಲಿಕ್ಕಿಲ್ಲ ಅದು ಹಾಗೆ. ಆದರೆ ಏನಾಗುತ್ತೆ, ಆಗಿನ ಕಚೇರಿಗಳು ಹೇಗಿತ್ತಂದರೆ 5 ಗಂಟೆ ಎಲ್ಲ ಶುರುವಾದರೆ ಆಗ ಏನೋ ಟೈಮಿನ ಪರಿವೇ ಇಲ್ಲ ಈಗಿನ ಕಾಲದ ಹಾಗೆ. 3:30 ಗಂಟೆ 4:30 ಗಂಟೆ ಅವರಿಗೆ ಮೂಡಿದರೆ ಇನ್ನೂ ಹೆಚ್ಚು ಹೊತ್ತು ಅವರು ಹಾಡುತ್ತಿರ್ಬೋದು. ಅಷ್ಟು ಕೆಲವು ಸಲ ನಡುರಾತ್ರಿವರೆಗೆ ಕೂಡ ಅವರು ಹಾಡಿದ್ದುಂಟು. ಹಾಗೆ ಎಷ್ಟು ತಡಾಗಿ ಬಂದರೂ ಕೂಡ ಅವರದ್ದು ಕಚೇರಿ ಮುಗಿದು ಬರುವಾಗ ಅಲ್ಲಿ ಏನು ನಮಗೆ ಬಿಸಿ ಮಾಡಲಿಕ್ಕೆ ಹಾಟ್ ಕೇಸ್ ಓವನ್ ಇಲ್ಲಲ್ಲ. ನನ್ನ ತಂದೆ ಎಚ್ಚರವಾಗಿದ್ದು ಅವರಿಗೆ ನಮ್ಮ ಹೋಟ್ಲಿಗೆ ಅವ್ರು ಸೀದಾ ಬರ್ತಿದ್ರು, ಯಾಕೆಂದರೆ ವೆನ್ಯೂಗಿಂತ ನಮ್ಮ ಹೋಟೆಲ್ ಹತ್ತಿರ ಇತ್ತು. ಅಲ್ಲಿಂದ ಸೀದಾ ಬಂದು ಎಲ್ಲ ಬಿಸಿಯಾಗಿ ಉಪಚರಿಸಿ ಬಡಿಸ್ತಿದ್ರು ನನ್ನ ತಂದೆ. ಅಷ್ಟು ಇಷ್ಟ ಇತ್ತು ಅವರಿಗೆ. ಅದು ನನಗೆ ಕೂಡ ಒಂದು ಹಿರಿಯ ವಿದ್ವಾಂಸರನ್ನು ನೋಡಿದಾಗ ಒಂದು ರೀತಿ ಗೌರವ ಭಾವನೆ ಬರಲಿಕ್ಕೆ ನನಗೆ ಅದು ಕಾರಣ ಇತ್ತು. ಮತ್ತು ಇಷ್ಟೆಲ್ಲ ಇದ್ದರೂ ಕೂಡ ನಾನು ಒಂದು 5 ವರ್ಷದ 7 ವರ್ಷದವರೆಗೆ ನಾನೇನು ತುಂಬ ಸಂಗೀತ ಪ್ರೀತಿಯಲ್ಲಿ ಸಂಗೀತವನ್ನು ಈ ಮಕ್ಕಳ ಹಾಗೆ ನಾನು ಗೌರವಪೂರ್ವಕವಾಗಿ ಕಲಿತಿಲ್ಲ ಅಂತ ನಾನು ಒಪ್ಪಿಕೊಳ್ಳಬೇಕಾಗ್ತದೆ. ಯಾಕೆಂದರೆ ನನಗೆ ಸಣ್ಣವರಿಂದ ಅಪ್ಪ ಅಮ್ಮನಿಗಾಗಿಯೇ ನಾನು ಕಲಿತಿದ್ದದ್ದು. ನನಗೆ ಅಲ್ಲಿ ಕುಂಟಾಬಿಲ್ಲೆ ಆಡೋದೇ ಹೆಚ್ಚು ಇಷ್ಟ ಇತ್ತು. ಸಂಗೀತ ಮಾಸ್ಟರ್ ಕಂಡು ಕಡೆ ಹೆದರಿಕೆ ಆಗ್ತಿತ್ತು, ಬೋರ್ ಆಗ್ತಿತ್ತು. ಆದರೆ ಒಂದು ದಿವಸ ಹೀಗೆ ಆಯಿತು. ನಾನು ಒಮ್ಮೆ ಬರೆದಿದ್ದೇನೆ ಅದನ್ನು, ಈಶ್ವರೇ ಗೊತ್ತಿದೆ ಅದು. ನಾನು ಹೀಗೆ ಹೋಗಿ ಹಿಂದಿನ ಬೆಂಚಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದೆ, ಬೇರೆ ನನ್ನ ವಯಸ್ಸಿನ ಮಕ್ಕಳೊಟ್ಟಿಗೆ ಕೂತ್ಕೊಂಡು. ಅಲ್ಲಿ ಒಬ್ಬರು ಹಾಡ್ತಾ ಇದ್ದಾರೆ, ಯಾಕೆ ಅಂತ ಆದರೆ ಅವರ ವರ್ಣ ನನಗೆ ಇಷ್ಟು ಗೊತ್ತಿಲ್ಲ, ಹಾಗಾಗಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಮತ್ತು ಸ್ವಲ್ಪ ಮುಗಿದ ಮೇಲೆ ನಮ್ಮದು ಒಂದು ಸಲದ ಆಟ ಎಲ್ಲ ಮುಗಿದ ಮೇಲೆ ಮತ್ತೆ ಹೀಗೆ ಕೇಳುವಾಗ ಅವರು ಕಲ್ಯಾಣಿ ಹಾಡ್ತಾ ಇದ್ದಾರೆ. ಕಲ್ಯಾಣಿ ಹಾಡಿಬಿಟ್ಟು ಅವರು ಎಲ್ಲಿದ್ದಾರೆ ಅಂದರೆ ಒಂದು ನಿಷಾದದವರೆಗೆ ಬಂದಿದ್ದಾರೆ. ನಿಷಾದದವರೆಗೆ ಬಂದ ಮೇಲೆ ಸರಿ ಅಂತ ಸುಮ್ಮನೆ ಕೂತ್ಕೊಂಡು ಇನ್ನೇನು ಅವರು ಷಡ್ಜ ಹೋಗ್ತಾರೆ ಅಂತ ಕಾಯೋದು. ಇವರು ಷಡ್ಜಕ್ಕೆ ಹೋಗ್ತಾ ಇಲ್ಲ. ಆ ನಿಷಾದದ ಒಳಗೆ ಎಷ್ಟು ಥರದ ಬೇರೆ ಬೇರೆ ವಿನ್ಯಾಸಗಳನ್ನು ಮಾಡ್ತಾನೇ ಇದ್ದಾರೆ, ಹೊರತು ಷಡ್ಜ ಮುಟ್ಟಲಿಲ್ಲ ಇವರು. ನಾನು ಇದು ಇನ್ನು ಯಾವಾಗ ಮಾಡ್ತಾರೆ, ಇದು ಈಗ ಬಂತು ಅಂದರೆ ಇನ್ನೂ ಬರಲಿಲ್ಲ. 10 ನಿಮಿಷ ಅಲ್ಲಿ ನಿಷಾದದ ಮತ್ತು ಅಲ್ಲೇ ತಿರುಗ್ತಾ ಇದ್ದಾರೆ. ಮತ್ತು ಅವರು ಯಾವಾಗಲೋ ಒಂದು ಹೊತ್ತಿನಲ್ಲಿ ಅವರು ಹೇಗೆ ಷಡ್ಜಕ್ಕೆ ಸೇರಿದರೋ ಗೊತ್ತಿಲ್ಲ. ನನಗೆ ಎಲ್ಲ ಮೈ ರೋಮಾಂಚನ ಆಗಿ ಹೋಯಿತು, ಎಷ್ಟು ಚೆಂದ ಹಾಡ್ತಾರಲ್ಲ ಇವರು ಅಂಥೇಳಿ. ಮತ್ತು ಅಂತ ಬಾಯಿ ತಗೊಂಡು ಕೂತ್ಕೊಂಡೆ ಅಲ್ಲಿ. ಇಷ್ಟ ಆದ ಮೇಲೆ ಅವರು ವಾಸುದೇವಯ್ಯನಿ ಶುರು ಮಾಡಿದರು. ಅದು ನನಗೆ ಆಗಿದೆ, ಆದ ಕಾರಣ ಇನ್ನಷ್ಟು ಖುಷಿ ಆಯಿತು. ನೋಡಿದರೆ ನಮ್ಮ ವಾಸುದೇವನಿಗಿಂತ ತುಂಬ ದೊಡ್ಡದುಂಟು, ತುಂಬ ಸಂಗತಿ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಆದಮೇಲೆ ಗೊತ್ತಾಯಿತು ಕಚೇರಿ ಕೇಳಬೇಕು ಅನ್ನೋದು. ಆಗ ಅನಿಸಿತು, ಗೊತ್ತಾಯಿತು ಕಚೇರಿ ಕೇಳಲಿಲ್ಲ ಅಂದರೆ ಇದು ಒಂದು ಬರೋದಿಲ್ಲ, ಇದು ಇಷ್ಟು ಸಂಗತಿಗಳಿದೆ ಒಂದು ವಾಸುದೇವಯ್ಯನಿಯಲ್ಲಿ ಅಂತ. ಮುಂದೆ ನಾನು ಅದು ಅವರ ಬಾಲಮುರಳಿ ಕೃಷ್ಣ, ಅದು ನನಗೆ ಅವರ ಹೆಸರು ಕೂಡ ಆಗ ಗೊತ್ತಿರಲಿಲ್ಲ, ಸಣ್ಣವಳಿದ್ದೆ ನಾನು. ಮತ್ತು ಮುಂದೆ ನಾನು ಒಂದೊಂದು ಕಚೇರಿಗೆ ಹೋಗುವಾಗಲೂ ನಾನೊಂದು ಕೂತ್ಕೊಳ್ಳೋದು, ಅದು ಯಾವ ರಾಗ ಅಂತ ಯಾರ ಹತ್ರ ಆದರೂ ಡಿಸ್ಕಸ್ ಮಾಡೋದು, ಮತ್ತು ಭಯಂಕರ ಗಲಂದಾರಿಯಾಗಿ ಅಲ್ಲಿ ಕೇಳುವಷ್ಟು ಗಟ್ಟಿ ತಾಳ ಹಾಕುವುದು ಎಲ್ಲ ಮಾಡ್ತಾ ಕೂತ್ಕೊಂಡಿದ್ದೆ ನಾನು. ಇದಿಷ್ಟು ನಮ್ಮದು ನಾನು ಹೋಗುವುದು ಬರೋದು ಅಂತಿದ್ದ ಒಂದು ವಿಷಯ ಆಯಿತು. ಮತ್ತೇನೆಂದರೆ ಇಷ್ಟು ಎಲ್ಲ ಇದು ನಾನು ಕಲಿತಿದ್ದದು ಒಂದು 16-17 ವರ್ಷದ ನಂತರ. ನಾನು ಹೈಯರ್ ಗ್ರೇಡ್ ಪರೀಕ್ಷೆ ಬರೆಯುವ ಟೈಮ್ನಲ್ಲಿ ನನಗೆ ಇನ್ನೂ ಕೂಡ ಸ್ವಲ್ಪ, ನಾನು ಅಲ್ಲಿ ಇನ್ನೊಂದು 4 ವರ್ಷ ಮಾಸ್ಟ್ರು ಇಲ್ಲದೇ ಇದ್ದೆ. ನನ್ನ ಗುರುಗಳಿಗೆ, ಅವರು ಕೇರಳದವರು, ಅವರ ತಾಯಿಗೇನೋ ಸೀರಿಯಸ್ ಅಂತ ಹೇಳಿ ಅವರಿಗೆ ಕಾಗದ ಬಂತು ಅಂತ ಕಾರಣದಿಂದ ಅವರು ಊರಿಗೆ ಹೋಗಬೇಕಾಯಿತು. ನನ್ನ ಪರೀಕ್ಷೆ ಅರ್ಧದಲ್ಲಿ ನಿಂತಿದೆ. ನನಗೆ ಗೈಡೆನ್ಸ್ ಇಲ್ಲದೆ ಹೋಯಿತು. ಯಾರೂ ಇಲ್ಲ ಅಲ್ಲಿ, ಸಂಗೀತ ಕಲಿಯೋರು ಇಲ್ಲ, ಎಲ್ಲ ಬಿಟ್ಟು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತೂ ದೂರವೇ.
ಕಡೆಗೆ ನಾನು ಎಲ್ಲ ಪುಸ್ತಕಗಳನ್ನು ತರಿಸಿಕೊಂಡು ಮತ್ತು ನನ್ನ ದೊಡ್ಡಣ್ಣ ಸ್ವಲ್ಪ ಗೈಡೆನ್ಸ್ ಮಾಡಿದ. ಹಾಗಾಗಿ ನಾನು ಪರೀಕ್ಷೆಯನ್ನು ಪಾಸ್ ಮಾಡಿದೆ. ಆದರೆ ಪರೀಕ್ಷೆ ಪಾಸ್ ಮಾಡಿದ ದಿನದಲ್ಲಿ ನನ್ನ ಅಪ್ಪ ಹಾಸ್ಪಿಟಲಲ್ಲಿದ್ದರು. ಅವರಿಗೆ ಹುಷಾರಿರಲಿಲ್ಲ, ತೀರಾ ಹುಷಾರಿರಲಿಲ್ಲ. ಹಾಸ್ಪಿಟಲ್ ಸೇರಿದರು. ಮತ್ತು ನನಗೆ ಇದು ಅದು ಅಂತ ಹೇಳಿ ನಮ್ಮ ಹೋಟೆಲಲ್ಲಿ ಕೂಡ ಕೆಲವು ತೊಂದರೆಗಳು ಬಂದು ನನ್ನ ಸಂಗೀತ ಮೆಲ್ಲ 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 ಮೂಲೆ ಸೇರಿತು. ಮತ್ತು ನಾನು ಊರಿಗೆ ಬಂದೆ. ಊರಿನಲ್ಲಿ ಉಡುಪಿಯಲ್ಲಿ ಸಂಗೀತ ಏನೂ ಹೆಚ್ಚು ಕೇಳಿ ಬರುತ್ತಿರಲಿಲ್ಲ. ನನ್ನ ಸಂಗೀತಕ್ಕೆ ಎಲ್ಲಿಯೂ ನಾನು ಒಂದು ಹಾಡಿದರೆ ಏನಾದರೂ ಒಂದು ದೇವರ ನಾಮ ಜಾಗೃತೆಯಾಗಿ ಹಾಡಿ ಬಾಯಿ ಮುಚ್ಚಿಕೊಳ್ಳುತ್ತಿದ್ದೆ. ಆಗ ನಾನು ಇಲ್ಲಿ ಹೋದು ಯಾವುದೋ ಒಂದು ಪರ್ಯಾಯ, ಪೇಜಾರ ಸ್ವಾಮಿಗಳ ಪರ್ಯಾಯದಲ್ಲಿ ನಾನು ಇಲ್ಲಿ ಒಂದು ಸಂಗೀತದ ಒಂದು ಕಾಂಪಿಟಿಷನಲ್ಲಿ ಪಾರ್ಟ್ ಮಾಡಿದ್ದೆ, ಸಂಗೀತ ಪಾರ್ಟ್. ಅದರಲ್ಲಿ ನಾನು ಒಂದು ಕಲ್ಯಾಣಿ ರಾಗದಲ್ಲಿ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಅಂತ ಒಂದು ಹಾಡನ್ನು ಹಾಡಿದೆ. ನನ್ನ ಲೆಕ್ಕದಲ್ಲಿ ನಾನು ಚೆಂದ ಹಾಡಿದ್ದೇನೆ ಅಂತ ನನ್ನ ಲೆಕ್ಕ. ಆದರೆ ನನಗೇನು ಪ್ರೈಸ್ ಬರಲಿಲ್ಲ. ಪ್ರೈಸ್ ಬಂದದ್ದು ಯಾರಿಗೆ ಅಂದರೆ ಬದುಕಿದೇನು ಬದುಕಿದೇನು ಬಾಬಯ್ಯನಿಗೆ ಹಿಂಗಿತ್ತು, ಅದು ಕೇಳಿದ್ದೀರಾ, ಸಿನಿಮಾ ಹಾಡು. ಅದು ಸ್ವಲ್ಪ ಉತ್ತರಾದಿ ಟೈಮ್ನಲ್ಲಿ ಉಂಟು. ಮತ್ತು ಬಾಗಿಲನ್ನು ತೆರೆದು, ಈ 2 ಸಿನಿಮಾ ಹಾಡುಗಳಿಗೆ ಪ್ರೈಸ್ ಬಂದದ್ದೇ ಹೊರತು ಇದಕ್ಕೆ ಬರಲಿಲ್ಲ. ಮತ್ತು ನನಗೆ ಸಂಗೀತದಲ್ಲಿ ಉಮೇದು ಕಮ್ಮಿ ಆಗಿತ್ತು. ಮತ್ತು ನನ್ನ ಮದುವೆ ಆಯಿತು. ಮದುವೆ ಆದ ಮೇಲೆ ನನ್ನ ಗಂಡನಿಗೆ ಸಂಗೀತದ ಮೇಲೆ ದ್ವೇಷ ಇಲ್ಲ, ಆದರೆ ಅವರಿಗೆ ಸಂಗೀತ ಗೊತ್ತಿಲ್ಲ, ಪ್ರೀತಿ ಇಲ್ಲ. ಮನೆಯಲ್ಲಿ ಸಂಗೀತದ ಜ್ಞಾನವೇ, ಆ ಗಂಧಗಾಳಿಯೇ ಇಲ್ಲ. ಅದು ನಾನು ನನ್ನ ಗಂಡನನ್ನಂತ ಹೇಳೋದಿಲ್ಲ, ಅವರು ಬೆಳೆದಿದ್ದೆ ಹಾಗೆ. ಆದರೆ ನನಗೆ ಎಂದಿಗೂ ನೀನೆಲ್ಲಾದರೂ ಹೇಗೆ ಹಾಡ್ಕೊಂಡು ಕೂತ್ಕೊಳ್ತೀನಿ ಅಂತ ಎಂದೂ ಹೇಳಲಾರರು. ಆದರೂ ಕೂಡ ಅವರ ಮನೆಯಲ್ಲಿ ಇಲ್ಲದ ಕಾರಣ ಮತ್ತು ನಾನು ಅವರೊಟ್ಟಿಗೆ ಊರು ಶಿಷ್ಟ ತಿರುಗಬೇಕಾಯ್ತಲ್ಲ. ಹಾಗೆ ನನಗೆ ನನ್ನ ಮಕ್ಕಳು ಇದು ಮತ್ತು ನನ್ನದು ಕಾಯಿಲೆಗಳು, ಆಸ್ತಮಾ ಎಲ್ಲ ಶುರುವಾಯಿತು, ಜೋರಾಯಿತು. ಹೀಗಾಗಿ ಎಲ್ಲೆಲ್ಲಿ ಹೋಗಿ ಎಷ್ಟು ಅಂದರೆ ಮೊದಲು ಬಾಗಲಕೋಟೆ, ಹುಬ್ಬಳ್ಳಿ, ಬೆಳಗಾಂ, ಮತ್ತು ಹಗರಿ ಬೊಮ್ಮನಹಳ್ಳಿ, ಕುಷ್ಟಗಿ, ನರಗುಂದ, ಇಲ್ಲೆಲ್ಲ ಬೇಡ, ಹೈದರಾಬಾದ್, ಮತ್ತು ಬೆಂಗಳೂರು, ಮತ್ತು ಡೆಲ್ಲಿ, ಹೀಗೆ ಸುತ್ತಿ 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 ಸಾಕಾಗಿ ಮತ್ತು ನಾನು ಗಾಳಿಪಟ ವಾಪಸ್ ಬಂದಾಗ 1994 ಆಗಿತ್ತು. ಮಕ್ಕಳೆಲ್ಲ ಕಾಲೇಜಿಗೆ ಸೇರಿದರು. ಆಗ ನಾನು ಈ ವಸಂತ್ಯಕ್ಕನಿಗೆ ಮೊದಲು ಭೇಟಿಯಾದೆ. ಯಾಕೆಂದರೆ ಅವರು ನನ್ನ ಮದುವೆ ಬಿಗರತನದಲ್ಲಿ ನನಗೆ ಮೇಲೆ ನುಡಿಸಿದವರು. ಅದೇ ಕಡೆ ನನ್ನದು, ಅವರಿಗೆ ಶುರುವಾಯಿತೋ ಏನೋ, ನನ್ನದು ಅದು ಕಡೆ ಹಾಡದ್ದು. ನನಗೆ ಇಲ್ಲಿ ಯಾರಾದರೂ ಸಂಗೀತ ಸಭಾ ಇದ್ದರೆ ನನಗೆ ಸೇರಬೇಕಾಗಿದೆ, ಯಾವುದೋ ಸಂಗೀತ ಸಭಾ ಇದಂತೆ, ನೀನು ಎಲ್ಲಿ ಸೇರಬೇಡ, ನೀನು ರಾಗಧನದಲ್ಲಿ ಸೇರು ಅಂತ ಹೇಳಿ ಅವರೇ ಜೋರು ಮಾಡಿದ್ದು ನನಗೆ. ಹಾಗಾಗಿ ನನಗೆ ಒಂದು ನಿಜವಾಗಿ ಒಂದು ಹೊಸ ಲೋಕ, ಸಂತೋಷದ ಲೋಕ ತೆರೆದುಕೊಂಡಿದೆ. ನಾನು ಈಗಲೂ ರಾಗಧನಕ್ಕೆ ಆಭಾರಿಯಾಗಿದ್ದೇನೆ ಇದಕ್ಕಾಗಿ. ರಾಗಧನದಲ್ಲಿ ಮತ್ತೇನೆಂದರೆ ಮತ್ತೆ ನನಗೆ ಇದರಲ್ಲಿ ಕಚೇರಿಗಳಿರ್ತದೆ, ಕಚೇರಿಗಳಿಗೆ ಹೋಗಬಹುದು, ಅಷ್ಟು ಕೇಳಬಹುದು ಅನ್ನುವುದೇ ಅದೊಂದು ವಿಶೇಷ ಸಂತೋಷ. ನಾನು ಕೇಳ್ತಾ ಆಗಲಿರಮ್ಮ. ಆಗ ನನಗೆ ಎಂದಿಗೂ ಒಂದು ಸಲ ನಾನು ಹಾಡಬೇಕಂತ ಏನೂ ಅನಿಸಲೇ ಇಲ್ಲ. ಯಾಕೆಂದರೆ ನನ್ನದು ಎಷ್ಟೋ ಸಮಯದಿಂದ ಬಿದ್ದು ಹೋದ ಒಂದು ಇದಾದ ಕಾರಣ ನಾನು ಒಂದು ಹಾಡಬೇಕು ಅಂತ ಅನಿಸಲಿಲ್ಲ. ಆದರೆ ಕೇಳೋ ಸಂತೋಷವೇ ಉಂಟಲ್ಲ, ಇದೇ ದೊಡ್ಡ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಕೇಳುವವಳೇ ಆಗಿಬಿಟ್ಟಿದ್ದೆ. ಒಂದು ಸಲ ಈಶ್ವರಯ್ಯನವರು ನನಗೆ ಒಂದು ಕಾಂಪಿಟಿಷನ್ ನಡೆದಿತ್ತು, ಆ ಕಾಂಪಿಟಿಷನ್ಗೆ ಸರೋಜಕ್ಕನ ಹತ್ರ ಒಂದು ಬರೀಲಿಕ್ಕೆ ಹೇಳಿಯಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಅದನ್ನಲ್ಲಿ ಬರೀಲಿಕ್ಕೆ ಶುರು ಮಾಡಿದ್ದೆ. ನಾನು ಸಂಗೀತ ಬಿಟ್ಟದ್ದಕ್ಕಾಗಿಯೇ, ಸಂಗೀತ ಬಿಟ್ಟದ ಒಂದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ನಾನು ಕತೆ ಬರೆಯಲಿಕ್ಕೆ ಶುರು ಮಾಡಿದ್ದು ಸಂಗೀತ ಬಿಟ್ಟ ಮೇಲೆ ಅಂತ ಹೇಳ್ಬೋದು. ಆಗ ಈಶ್ವರಯ್ಯನವರು ಅಲ್ಲದಿದ್ದರೆ ನಾನು ಎಲ್ಲಿ ಮುಲ್ಲೆಯಲ್ಲಿ ಇರ್ತಿದ್ದೇನೆ. ಅವರು ನನಗೆ ಪ್ರೋತ್ಸಾಹ ಮಾಡಿದರು. ತುಷಾರದಲ್ಲಿ ಎಷ್ಟು ಕತೆಗಳು ನನ್ನದು ಪ್ರಕಟ ಮಾಡಿದ್ದಾರೆ, ಅವರಿದ್ದರು ಆಗ. ತುಂಬ ಕತೆಗಳನ್ನು ಅವರಿದ್ದ ಕಾರಣ, ಮತ್ತು ಉದಯವಾಣಿಯ ಮತ್ತು ಬೇರೆ ಸುಧಾ ಮಯೂರಗಳಲ್ಲಿ ಕೂಡ ಸ್ವಲ್ಪ ಕತೆಗಳೆಲ್ಲ ಬಂದಿದೆ ಅನ್ನಿ. ಅದೊಂದು ಬೇರೆ ಕೀಪ್ ಎ ಸೈಡ್ ಅಂತ ಹೇಳಿದಾಗೆ. ಮತ್ತು ನನ್ನ ಸಂಗೀತ ಮಾತ್ರ ಇಲ್ಲಿ ನಾನು ಒಂದು ಶ್ರೋತೃವಾಗಿರಲಿಕ್ಕೆ ಎಂದಿಗೂ ನಾನು ಬಯಸ್ತೇನೆ. ನಾನೇನು ದೊಡ್ಡ ಹಾಡಬೇಕು, ಹಾಡಿಕೊಂಡು ನಿಂತ್ಕೊಳ್ಬೇಕಂತ ಹೇಳಿ ಅನ್ನಿಸಲಿಲ್ಲ. ಆದರೆ ಒಂದು ಸ್ವಲ್ಪ ದಿನದ ನಂತರ ನನಗೆ ಹೀಗೆ ಹೇಳಿದೆ, ನನ್ನ ಗುರುಗಳಿಗೆ ಇಲ್ಲಿ ಎಲ್ಲರೂ ಗುರುವಂದನೆ ಅಂತ ಮಾಡುತ್ತಾರೆ. ಈ ಗುರುವಂದನೆಯಲ್ಲಿ ನನ್ನ ಗುರುಗಳು ಹೀಗೆ ಅಕಸ್ಮಾತಾಗಿ ಒಮ್ಮೆ ಊರಿಗೆ ಹೋದವರು ವಾಪಸ್ಸೇ ಬರಲಿಲ್ಲ. ನಾನು ಅವರಿಗೆ ಒಂದು ಗುರುವಂದನೆ ಅಂತ ಮಾಡಿಲ್ಲಲ್ಲ ಅನ್ನೋದೊಂದು ನನಗೆ ಯಾವಾಗಲೂ ಅದು ಇದಕ್ಕೆ. ಯಾಕಂದರೆ ಆ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ, ಗುರುವಂದನೆ ಮಾಡುವುದು ಅಂತೆಲ್ಲ ಇರಲಿಲ್ಲ ಕಾಣುತ್ತೆ. ಈಗ ತುಂಬ ಉಂಟಲ್ಲ ಗುರುವಂದನೆ ಮಾಡುವುದು, ಆಗ ಏನೂ ಇರಲಿಲ್ಲ. ಅವರನ್ನು ನೆನೆಸಿಕೊಂಡು ಸರಿ ಅವರು ನನಗೆ ಕೊಟ್ಟದ್ದನ್ನು ನಾನು ಒಂದು 4 ಮಕ್ಕಳಿಗೆ ಹೇಳಿಕೊಡುವ ಅಂತ ಹೇಳಿ ಆಲೋಚನೆ ಮಾಡಿ ಒಂದು 10 ವರ್ಷ ಕಾಲ ಸಣ್ಣ ಮಕ್ಕಳಿಗೆ, ಒಂದು ಸ್ವಲ್ಪ ಮಕ್ಕಳಿಗೆ ಹೇಳಿಕೊಟ್ಟಿದ್ದೇನೆ. ಈಗ ನಾನೇ ಹೇಳಿಕೊಡ್ತಾ ಇಲ್ಲ. ಅಂದರೆ ನನ್ನದೇ ಸ್ವಂತ ವೈಯಕ್ತಿಕ ಕಾರಣಗಳಿಂದಾಗಿ ನನಗೆ ಈಗ ಸಂಗೀತ ಕ್ಲಾಸ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾನು ಅಷ್ಟು ವರ್ಷ ಹೇಳಿಕೊಟ್ಟೆ ಅಂತ ಅನ್ನೋ ಸಂತೋಷ ಇದೆ. ಮತ್ತು ಕೇಳ್ತಾರೆ ಮಕ್ಕಳು, ಮತ್ತು ಹೊಸತ್ತು ಮಕ್ಕಳೆಲ್ಲ ಬರ್ತಾರಲ್ಲ, ಇವರಿಗೆ ನಾನು ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡುತ್ತೇನೆ. ನಮಗೆ ಅಂತ ವೇದಿಕೆ ಸಿಗಲಿಲ್ಲ ಅಥವಾ ನಮಗೆ ಚಾನ್ಸು ಸಿಗಲಿಲ್ಲ, ಏನೇ ಆಗಲಿ, ನಮ್ಮ ಮಕ್ಕಳು ಹಾಗೆ ಆಗಬಾರದು ಅನ್ನೋದರಲ್ಲಿ ನನಗೆ ಹೆಬ್ಬಾರ ಹಾಗೆ ತುಂಬ ಕಾಳಜಿ ಇದೆ. ನಮ್ಮ ಮಕ್ಕಳಿಗೆ ವೇದಿಕೆ ಸಿಗಬೇಕು. ನಮ್ಮ ಊರಿನ ಹೆಸರು ಈಗ ರಾಗಧನ ಇದ್ದದ್ದರಿಂದಾಗಿ ನಮ್ಮ ಊರಿನ ಹೆಸರು ಈಗ ಎಲ್ಲ ಕಡೆ ಸಂಗೀತದ ಕ್ಷೇತ್ರದಲ್ಲಿ ನಮ್ಮ ಉಡುಪಿ ತುಂಬಾ ಮೇಲೆ ಬಂದಿದೆ. ಹಾಗಾಗಿ
ರಾಗಧನದ ಮೇಲೆ ನನಗೆ ತುಂಬ ಅಭಿಮಾನ ಇದೆ. ನಾನೆಂದೂ ಇದನ್ನು ಬಿಡೋದಿಲ್ಲ. ಇದು ನನ್ನದೇ ಆಗಿಬಿಟ್ಟಿದೆ ಒಂದು ರೀಸನ್. ಮತ್ತು ಈಗ ಏನಂದರೆ, ಈಗ ಮೊನ್ನೆ ಇವರು ಉಮಾಶಂಕರಿ ಹೇಳಿದರು ನಿಮ್ಮದೊಂದು ಅನುಭವ ಕಥನ ಅಂತ. ಆಗ ನನಗೆ ತೀರಾ ಮುಜುಗರ ಆಯಿತು, ದೊಡ್ಡ ದೊಡ್ಡ ಜನರು ಹೇಳುವ ಹಾಗೆ. ಮತ್ತು ಇದು ಅನುಭವ ಕಥನ ಅಂದರೆ ಯಾವಾಗ ಹೇಳೋದು ಗೊತ್ತುಂಟಾ? ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಯಾವಾಗ ಕೊಡ್ತಾರೆ? ಇನ್ನೆಲ್ಲ ಮುಗೀತು ಅಂತ ಆದಾಗ ಕೊಡ್ತಾರಲ್ಲ. ಹೌದಾ? ಹಾಗೆ ಎಲ್ಲ ಮುಗಿದೋಯ್ತು, ದೊಡ್ಡ ಒಂದು ಉದ್ದ ಲೈಫ್ ನಡೆಸಿದ್ದೀರಾ. ಇದರಲ್ಲಿ ಎಂಡಲ್ಲಿ ನಿಮ್ಮದೊಂದು ಅನುಭವ ಕಥನ ಹೇಳುವ ಹಾಗೆ ನಾನೆಂಥದ್ದು ಅನುಭವ ಕಥನ, ಅದಕ್ಕಿಂತ ಒಂದು ಸ್ವಲ್ಪ ಎರಡು ಆಡ್ಬೋದಲ್ಲ ಅಂತ ನಾನು ಅವರಿಗೆ ಹೇಳಿದೆ. ಅದೇ ಬೇಕಿತ್ತು ನಮಗೆ, ಹಾಡಿ ಅಂತ ಹೇಳಿದ್ರು. ನಾನು ಏನೋ ಒಂದು ನಿಮಗೆಲ್ಲ ಕಷ್ಟ ಕೊಟ್ಟಿದ್ದೇನೆ ಅಂದ್ಕೊಂಡಿದ್ದೇನೆ. ಆದರೂ ಕೂಡ ಇಷ್ಟು ತಾಳ್ಮೆಯಿಂದ ನೀವೆಲ್ಲ ಕೇಳಿದ್ದಕ್ಕೆ ನಾನು ನಿಜವಾಗಿ ನಿಮಗೆ ಋಣಿಯಾಗಿದ್ದೇನೆ. ಮತ್ತು ನಿಮಗೆ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ನಾನೇನೇ ಹೆಚ್ಚು ಹೇಳಲಿ. ನಾನು ಸರೋಜಕ್ಕ ಶಿವಕಾಮ ಸುಂದರಿ ಅಂತ ಹೇಳಿದರು. ಅವರು ಖಂಡಿತವಾಗಿ ರಾಘವೇಂದ್ರ ಸುಂದರಿ. ರಾಘವೇಂದ್ರ ಆಚಾರ್ಯರು ಅವರನ್ನು ಇಷ್ಟು ಬೆಳೆಸಿ ನಮಗೆ ಇಂತಹ ಉತ್ತಮ ಕಚೇರಿಯನ್ನು ನೀಡಿದ್ದಕ್ಕಾಗಿ ಮೊದಲು ರಾಘವೇಂದ್ರ ಆಚಾರ್ಯ ಮತ್ತು ಅವರ ಮಕ್ಕಳನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಹೆಬ್ಬಾರ್ ಹೇಳಿದಾಗೆ 60 ವರ್ಷಕ್ಕೆ ಪುನಃ ಮದುವೆಯ ಸಂಭ್ರಮ ಮೇಲೆ ಇರ್ತದಲ್ಲ, ವಸಂತಿಕನಿಗೆ ಇನ್ನೊಂದೇ ವರ್ಷ, 70 ವರ್ಷದ ನಾವು ಇವತ್ತೇ ಮಾಡಿಬಿಟ್ಟಿದ್ದೇವೆ ಅವರಿಗೆ. ಅಂತಹ ಒಂದು ಗೌರವದ ಒಂದು ಲಕ್ಷಣದ ಹೆಂಗಸು ಅಂತ ನಾವು ಹೇಳ್ತೇವಲ್ಲ, ಅವ್ರ ಕಾಲು ಕೆಳಗಾಗಿ ಕೂತದ್ದು ಒಂದು ರೀತಿ ಗತ್ತೆ ಬೇರೆ ಖಂಡಿತಪ್ಪ ನನಗೆ. ಹಾಗಾಗಿ ಮುಖ್ಯವಾಗಿ ಅವರ ಕಚೇರಿಯಲ್ಲಿ ನನಗೆ ಕಂಡದಂದರೆ, ತುಂಬ ಅವರು ಡ್ಯಾನ್ಸಿನ ಪದ್ಯ ಹಾಡಿದರು. ತಮಿಳು ಪದ್ಯ ಡ್ಯಾನ್ಸ್ ಮಾಡುವಾಗ ನಾವು ಕಾಲೈ ತೂಕಿ ಒಂಥರ ಅವರು ಹೇಗೆ ಹೇಳಿದ್ರಂದರೆ, ಒಂದು ಡ್ಯಾನ್ಸೇ ನಾನು ಮಾಡೋದಿಲ್ಲ, ಎಲ್ಲ ನನಗೆ ಅನುಭವ ಆಯಿತು. ಆ ಅಷ್ಟಪದಿಯು ಹಾಗೆಯೋ ಹೇಗೆ ಹೋಗ್ತಾಳೆ ರಾಧೆ, ಹಾಗೆ ಅದೆಲ್ಲ ನನಗೆ ಕಲ್ಪನೆ ಬಂತು. ಯಾಕೆಂದರೆ ಈಶ್ವರಯ್ಯನವರು ಹೇಳಿದಾಗೆ ಅವರು ಸೂಕ್ಷ್ಮ ಸಂವೇದಿ, ಹಾಗಾಗಿ ಅನುಭವಿಸಿ ಅವರು ಹಾಡ್ತಾರೆ. ಆ ಕಡೆಯ ತಂದೆ ತಾಯಿಯು ನೀನೆ ಒಂಥರ ದುಃಖ ಬರೋ ಹಾಗೆ ಇತ್ತು. ಆ ರೀತಿಯ ಸೂಕ್ಷ್ಮ ಸಂವೇದಿಗಳು ಇಂಥ ಹಾಡನ್ನು ಹಾಡಿದಾಗ ಖಂಡಿತವಾಗಿ ನಾವೆಲ್ಲ ಸಂತೃಪ್ತರಾಗ್ತೇವೆ. ಸರೋಜಕ್ಕ ಯಾವಾಗಲೂ ಒಂದು ಕಚೇರಿ ಆದಮೇಲೆ ಒಂದು 2 ಪದ್ಯ ಯಾವಾಗಲೂ ಇಲ್ಲಿ ಹಾಡ್ತಾ ಇರಲಿ ಅಂತ ಉದಯ್ ಶಂಕರ್ ಹಾಗೂ ಉಮಾಶಂಕರಿಯನ್ನು ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ಅವರ ಅನುಭವ ಕಥನ ಸರಾಗವಾಗಿ ಹೇಳ್ತಾ ಹೋಗಿದ್ದಾರಪ್ಪ. ಅವರು ಹೇಗೆ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆ ಪುಸ್ತಕ ಸುಮ್ಮನೆ ಅಲ್ಲಿ ಯಾವುದು ವಿದ್ವಾನ್ ಜನಗಳ ಹೆಸರಿಗೆ ಮಾತ್ರ ಅವರಿಗೆ ಬೇಕಾಯಿತು. ಮತ್ತೆಲ್ಲ ಅವರು ಹೇಗೆ ಒಂದು ಸುರುಳಿ ಈಶ್ವರಯ್ಯ ಹೇಳಿದಾಗೆ ಎಷ್ಟೋ ದಿವಸದಿಂದ ಮಡುಗಟ್ಟಿದಂಥ ಒಂದು ಆ ಸುರುಳಿಯನ್ನು ಬಿಟ್ಟಿದ್ದಾರೆ. ಎಲ್ಲ ಅಕ್ಕಗಳು ಒಟ್ಟೆ ಆಗಿದ್ದಾರೆ. ಹಾಗಾಗಿ ವಾರಿಜಕ್ಕ ವಸಂತಕ್ಕ ಎಲ್ಲ ಒಟ್ಟು ಬರ್ತಾ ಉಂಟು ನನಗೆ. ಸರೋಜಕ್ಕ ಆ ರೀತಿಯಾಗಿ ಇದನ್ನು ಹಾಡಿದ್ದಾರೆ. ಯಾವ ರೀತಿ ಶಾರದೆ ಬ್ರಹ್ಮನ ಆ ಬಿಳಿ ತಾವರೆ ಮೇಲೆ ಕೂತು ವೀಣೆ ನುಡಿಸ್ತಾರೆ, ಅದೇ ರೀತಿ ಈ ಸರಿಗಮ ಭಾರತೀಯ ವೇದಿಕೆಯಲ್ಲಿ ಕೂತು ಸರೋಜಕ್ಕ ಹಾಡಿದ್ದು ಮತ್ತು ಅನುಭವ ಕಥನ ನೀಡಿದ್ದು ನಮಗೆ ಸಾಕ್ಷಾತ್ ಸರೋಜದ ಮೇಲಿರುವ ಸರಸ್ವತಿಯ ಇಲ್ಲಿ ಪ್ರತ್ಯಕ್ಷ ಆಗಿದ್ದಾಳೆ. ಇದು ನಾನು ಅತಿರೇಕವಾಗಿ ಹೇಳೋದಲ್ಲ, ಆ ರೀತಿಯ ಒಂದು ಫೀಲಿಂಗ್ ನಮಗಾಗಿದೆ. ಯಾಕೆಂದರೆ ಅವರ ವಯೋಮಿತಿ, ಅವರ ಕಷ್ಟಗಳು, ಅವರು ಬಿಟ್ಟಂತಹ ಆ ಸಂಗೀತದ ಅವಧಿ, ಇದೆಲ್ಲ ಒಟ್ಟು ಸೇರಿ ಇಷ್ಟು ಚೆಂದ ಹಾಡ್ಬೋದಲ್ಲ. ಹಾಗಾದ್ರೆ ಇನ್ನೂ ಹೇಗೆ ಹಾಡ್ಯಾರು ಹೆಬ್ಬಾರು, ಈಶ್ವರಯ್ಯ ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಖಂಡಿತವಾಗಿ ಇನ್ನೊಂದು ಘನವಾದ ಕಚೇರಿ, ಇದು ಘನ ಅಲ್ಲ ಅಂತಲ್ಲ, ಇನ್ನೂ ಸ್ವಲ್ಪ ಫೈಟಿಂಗ್ ರೀತಿಯ ಕಚೇರಿ ಖಂಡಿತ ಸರೋಜಕ್ಕೆ ನೀಡಬಹುದು ಅಂತ ಎಲ್ಲರ ಪರವಾಗಿ ವಿಶ್ವಾಸವನ್ನು ಹೇಳ್ತಾ, ಅವರ ಈ ರೀತಿಯ ಒಂದು ವಿಶಿಷ್ಟವಾದ ಅನುಭವಕ್ಕಾಗಿ ಎಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು. ಅವರ ತಮ್ಮನ ಹೆಂಡತಿ ಶ್ರೀಮತಿ ಸತ್ಯವತಿ ಅವರು ಸುರತ್ಕಲ್ನಿಂದ ಬಂದಿದ್ದಾರೆ. ಅವರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬೀಗರು ಬಂದಿದ್ದಾರೆ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ, ತುಂಬ ಸಂತೋಷದಿಂದ ಬಂದಿದ್ದಾರೆ. ಅವರು ಡಾಕ್ಟರ್ ಬಾಲಚಂದ್ರ ಆಚಾರ್ಯರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪುಟಾಣಿ ಪ್ರಾರ್ಥನಾ, ಆಗ ಆರಂಭದಲ್ಲಿ ಪುಷ್ಪ ಕೊಡಲಿಕ್ಕೆ ಮರ್ತೆ. ಪ್ರಾರ್ಥನಾ, ನಮ್ಮ ಶಿಷ್ಯಂದರು ಪುಟಾಣಿಗಳು, ಕುಮಾರಿ ಭೂಮಿಕಾ ಕೊಡು ಅವರಿಗೆ, ಸರೋಜ ಮೇಡಮಿಗೆ ಕೊಡು, ಕುಮಾರಿ ಮೇಘ, ಇವತ್ತಿನ ಕಾರ್ಯಕ್ರಮ ನಾನು ಹಮ್ಮಿಕೊಳ್ಳಲಿಕ್ಕೆ ಮುಖ್ಯ ಕಾರಣ ಅಂದರೆ ಹೆಬ್ಬಾರ್ ಸರ್. ನವೆಂಬರ್ ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಸಂಸ್ಥೆಗಳು, ಸಂಗೀತ ಪರಿಷತ್ತು, ಮಣಿ ಅಕಾಡೆಮಿ ಆಗಲಿ, ಪುತ್ತೂರಿನಲ್ಲಿ ಸಪ್ತಸ್ವರ ಸಂಗೀತ ಶಾಲೆ ಆಗಲಿ, ನಾದಸುಧ ಸಂಗೀತ ವಿದ್ಯಾಲಯ,
ರಾಗದನ ಸಾರಿ ಅದು ಇದೇ ಇದ್ದೆ ರಾಗದನ ನಾವು ಒಟ್ಟಿಗೆ ಇದ್ದೇವೆ. ರಾಗದನ ಎಲ್ಲ ಸಂಸ್ಥೆಗಳು ಸಂಗೀತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ಇತ್ತೀಚೆಗೆ 10 ದಿವಸಗಳ ಹಿಂದೆ ನಾನು ಅರವಿಂದ್ ಹೆಬ್ಬಾರ್ ಸರ್ ಮನೆಗೆ ಹೋದಾಗ ಅವ್ರು ಹೇಳಿದರು, ಸರಿಗಮ ಭಾರತೀಯ ಸಂಸ್ಥೆದು ಒಂದೇ ಈ ನವಂಬರ್ ತಿಂಗಳ ಕಾರ್ಯಕ್ರಮ ಇಲ್ಲ, ಯಾಕೆ ಒಂದು ಹಮ್ಮಿಕೊಳ್ಬಾರ್ದು ಅಂತ ಕೇಳಿದರು. ಆಗ ನಾನೊಮ್ಮೆ ತಬ್ಬಿಬ್ಬಾದೆ, ಏನು ಸರ್ ನಾವು ಮಾಡ್ತಾ ಇದ್ದೇವಲ್ಲ ನಾಳ್ದು, ಅದು ರಾಗದನದ್ದು ವಸಂತಿಕ್ಕನಿಗೆ ಅಭಿನಂದನಾ ಕಾರ್ಯಕ್ರಮ ನಾವು ಉಡುಪಿಯಲ್ಲಿ ಮಾಡ್ತಾ ಇದ್ದೇವೆ. ಮುಂದೆ KP ರಾವ್ ಅವರ ಇದು ಕೂಡ ಇದು ಒಂದು ಅನುಭವ ಕಥನ ಇಲ್ಲಿ ಮಾಡ್ತಾ ಇದ್ದೇವೆ ಡಿಸೆಂಬರ್ 13ಕ್ಕೆ. ನವಂಬರ್ ತಿಂಗಳಲ್ಲಿ ನಿಮ್ಮ ಸಂಸ್ಥೆಯದ್ದು ಆಗಲಿಲ್ಲ ಅಂತ ಹೇಳಿದರು. ನಾನು ನೋಡುವ ಸರ್, ಆಲೋಚನೆ ಮಾಡುವ ಅಂತ ಹೇಳಿದೆ. ನಂದು 2 ದಿವಸದಲ್ಲಿ ನಾನು ಒದ್ದಾಡ್ತಾ ಇದ್ದೆ, ನನ್ನ ಕಾರ್ಯಕ್ರಮ ಒಂದು ಪುಟ್ಟದಾದ ಕಾರ್ಯಕ್ರಮ ಉಂಟು ಅಂತ ಒದ್ದಾಡ್ತಾ ಇದ್ದೆ. ಏನು ಮಾಡೋದು ಅಂತ ಮನೆಗೆ ಬಂದು ಉದಯಶಂಕರ್ ಹತ್ರ ಕೇಳಿದೆ. ಹೇಳಬೇಕಿತ್ತು, ನೀನು ಎಲ್ಲ ಸಂಸ್ಥೆಗಳದ್ದಿರುವಾಗ ನಮ್ಮದು ಬೇಡ, ನಾವು ಹೋಗೋಣ ಅಲ್ಲಿಗೆ ಅಂತ ಹೇಳಬೇಕಿತ್ತು ಅಂತ ತಮಾಷೆ ಮಾಡಿದರು. ಈಶ್ವರೇಶ್ ಅವರ ಹತ್ರ ಕೇಳಿದೆ, ನೋಡುವ ಆಲೋಚನೆ ಮಾಡೋಣ. ಅಲ್ಲೇ ತಕ್ಷಣ ಹೇಳ್ಕೊಂಡೆ, ಒಂದು ಏನಾದರೂ ಅನುಭವ ಕಥನ ಇಡಿ ಅಂತ ಹೇಳಿದರು. ಆಗ ನಾನು ಹೇಳಿದೆ, ರಾಗದನದಲ್ಲಿ ಸಾಧಾರಣ ಎಲ್ಲರದ್ದು GT ನಾರಾಯಣರಾವ್ ಅವರಿಂದ ಹಿಡಿದು ಎಲ್ಲರ ಅನುಭವ ಕಥನವೂ ಆಗಿತ್ತು, ಸರೋಜಕ್ಕಂದಾಗಲಿಲ್ಲ, ಅದನ್ನೇ ಮಾಡೋಣ ಸರ್ ಅಂತ ಹೇಳಿದೆ. ಓಕೆ, ಅವ್ರ ಹತ್ರ ಕೇಳಿ ನೋಡೋಣ ಏನಕ್ಕೂ ಅಂತ ಹೇಳಿ 2 ದಿವಸ ಬಿಟ್ಟು ಅವರ ಮನೆಗೆ ಹೋಗಿ ಮುಖತಾವೇ ಮಾತಾಡುವ ಅಂತ ನವಂಬರ್ 5ನೇ ತಾರೀಕು ಹೋಗಿ ಬರೀ 10 ದಿವಸ ಆದಷ್ಟು ಅವರ ಹತ್ರ ಹೇಳಿ ಹೋಗಿ ಕೇಳಿದ ತಕ್ಷಣ, ಉಮಾ ನಾನು ಏನು ಮಾತಾಡಲಿ ಅಂತ ಹೇಳಿದರು. ಅವರು ಇವತ್ತು ಹೇಳಿದಾಗ, ನಾನು ಏನು ಮಾತಾಡೋಲ್ಲ, ನಾನು ಹಾಡ್ತೇನೆ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ನಾನು ಹಾಡ್ತೇನೆ ಅಂತ ಹೇಳುವಾಗ, ನೀವು ಹಾಡಲಿಕ್ಕಿಲ್ಲ ಅಂತ ಹೇಳಿ ನಾವು ಮಾತಾಡ್ತೇವೆ ಅಂತ ಹೇಳಿದ್ದು ಸರೋಜಕ್ಕ. ನಾನು ಮತ್ತೆ ಸರ್ ಆಯಿತು, ಹಾಡೋದು ತುಂಬ ಸಂತೋಷ, ಹಾಡಿ ಅಂತ ಹೇಳಿದೆ. ಅದು ಬಿಟ್ಟು ನಾನು ಈಶ್ವರಯ್ಯ ಸರ್ ಹತ್ರ ಕೇಳ್ತೇನೆ, ಅವರೊಬ್ಬರು ನನ್ನ ಅಣ್ಣ ಅಂತ ಹೇಳಿಕೊಂಡು ಅವರು ಹೇಳಿದರು, ಅಣ್ಣನ ಹಾಗೆ ಅವರು ಪುನಃ ಕೇಳ್ಕೊಳ್ತೇನೆ. ಆಯ್ತು ಸರೋಜಕ್ಕ, ಪುನಃ ಹೆಬ್ಬಾರ್ ಸರ್ ಹತ್ರ ಕೇಳ್ಕೊಳ್ತೇನೆ, ವಸಂತಿ ಅಕ್ಕನ ಹತ್ರ ಈಶ್ವರಯ್ಯ ಸರ್ ಹತ್ರ ಕೇಳ್ಕೊಳ್ತೇನೆ ಅಂತ ಹೇಳಿದರು. ಕೇಳಿ ಖಂಡಿತ ನೀವು ಹಾಡಿ, ಒಂದು 3/4 ಗಂಟೆ ಹಾಡ್ತೇನೆ ಅಂತ ಹೇಳಿದರು. ಮತ್ತು ನಿರಾಳವಾಗಿ ನೀವೇನು ಹಾಡಿ, ಏನು ತೊಂದರೆ ಇಲ್ಲ ಅಂತ ಹೇಳಿದೆ. ಹಾಗೆ ತುಂಬ ಸಂತೋಷ. ನನಗೂ ಸರೋಜಕ್ಕ ಅಂತ ತುಂಬ ಇಷ್ಟ, ನಾನು ಮತ್ತು ಉದಯಶಂಕರ್ ಅವರಿಗೆ ಕೂಡ. ಯಾಕೆಂದರೆ ಅವರು ಇಲ್ಲಿ ಓರ್ವ ಶ್ರೋತೃವಾಗಿ, ಒಬ್ಬರು ಕಲಾ ವಿಮರ್ಶಕಿಯಾಗಿ, ಸಾಹಿತಿಯಾಗಿ, ನಮ್ಮ ಪುಟ್ಟ ಮಕ್ಕಳಿಂದ ಹಿಡಿದು ಸುಮಾರು 10 ವರ್ಷದಿಂದ ನಮ್ಮ ಈ ಸಂಸ್ಥೆಗೆ ಅವರು ಬಂದು ವಿಮರ್ಶೆಯನ್ನು ಅಂದರೆ ಅವರ ಅನುಭವವನ್ನು ಅವರು ಅವರು ಬರ್ತಾ ಇದ್ದರು. ಆದರೂ ನಾನು ಹೇಗೆ ಜನ ಒಟ್ಟು ಎಲ್ಲರಿಗೂ ಫೋನ್ ಮಾಡಿ ಹೇಳಿದೆ, ಇನ್ವಿಟೇಷನ್ ಏನು ಮಾಡಲ್ಲ ಸರ್ ಅಂತ ಹೇಳಿದೆ. ಮತ್ತು ನೋಡ ಸರೋಜಕ್ಕ, ಕೆಲವರು ಹೌದು ಸರೋಜಕ್ಕ ಈಗ ಇಷ್ಟು ಬರೀತಾರಲ್ಲ, ನೋಡ ಇವರ ಕಚೇರಿ ಹೇಗೆ ಕೇಳುವ ಅಂತ ಬರ್ಬೋದು ಅಂತ ಅವರು ಹೇಳ್ತಾಯಿದ್ರು. ಆದರೂ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದದ್ದು ನನಗೆ ತುಂಬ ಖುಷಿ ಆಯಿತು, ನಿಜಕ್ಕೂ ಖುಷಿ ಆಯಿತು. ಇಷ್ಟೊಂದು ಸಂಖ್ಯೆಯಲ್ಲಿ ಹೆಬ್ಬಾರ್ ಸರ್ ನಿನ್ನೆ ಬೆಂಗಳೂರಲ್ಲಿದ್ದರು, ಅವರು ಮೊನ್ನೆ ಇಲ್ಲಿ ಉಡುಪಿಯಲ್ಲಿದ್ದರು. ಖಂಡಿತ ನೀವು ಬಂದೇ ಬರ್ತೀರಿ ಸರ್, ನೀವು ಹೇಳಿಯೇ ನಾನು ಇಟ್ಟದ್ದು ಈ ಕಚೇರಿ, ಇಲ್ಲಿದ್ರೆ ನವಂಬರ್ ತಿಂಗಳಲ್ಲಿ ಖಂಡಿತ ಇಡೋದಿರಲಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ದಕ್ಕೆ ಅವರು ಬೆಂಗಳೂರಿಂದ ಮೊನ್ನೆ ರಾತ್ರಿ ಹೊರಟು ಇವತ್ತು ಬಂದಿದ್ದಾರೆ ಸರ್. ತುಂಬ ಸಂತೋಷ ಆಯಿತು. ಹಿರಿಯರಾದ ಈಶ್ವರಯ್ಯ ಸರ್, ವೈದೇಹಿ ಮೇಡಮ್, ನಿನ್ನೆ ಅರ್ಧ ಗಂಟೆ ಅವ್ರ ಹತ್ರ ಹಾಳು ಹರಟೆ ಹೊಡಿತಾ ಇದ್ದೆ. ಅವರು ಹೇಳ್ತಾಯಿದ್ರು, ನಿಮ್ಮ ಮನೆಗೆ ನಾನು ಬಂದಾಗ ಉಮಾಶಂಕರಿ ಏನು ನೀನು ಇಷ್ಟು ತುಂಬ ಟೆನ್ಷನಲ್ಲಿದ್ದಿ ಅಂತ ಹೇಳೋದುಂಟು ಅವರು. ತುಂಬ ಅದು ಕಾರ್ಯಕ್ರಮದ ತುಂಬ ಒತ್ತಡ, ಒಂದು ಕಾರ್ಯಕ್ರಮ ಚಂದವಾಗಿ ಆಗಬೇಕು ಅಂತ ಹೇಳುವ ಒಂದು ಆತಂಕ ಇರ್ತದೆ, ಆದ ಕಾರಣ ಅಂತ ಹೇಳಿ ಅವ್ರ ಹತ್ರ ಹೇಳಿದೆ. ಅವರು ಬಂದಿದ್ದೀರಿ, ಹಿರಿಯರಾದ ಪ್ರತಿಭಾ ಸಮಾಜ ಎಲ್ಲರೂ ಬಂದದ್ದು ತುಂಬ ಸಂತೋಷ ಆಯಿತು. ಸರೋಜಕ್ಕ ಅವರ ಎಲ್ಲ ಒಡನಾಡಿಗಳು, ಆತ್ಮೀಯರು ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ವಸಂತಿಕ್ಕನ ಹುಟ್ಟುಹಬ್ಬದ ಅಂಗವಾಗಿ ರಾಗದನ ಸಂಸ್ಥೆಯು ನಾವೆಲ್ಲ ಸೇರಿಕೊಂಡು ಆರೂರು ಜಲಜಾಕ್ಷಮ್ಮ ಸಭಾಭವನ ಉಡುಪಿಯಲ್ಲಿ ಅಜ್ಜರ್ ಕಾಡು ಬಳಿ ಅಲ್ಲಿ ನವಂಬರ್ 29ನೇ ತಾರೀಕಿನಂದು ಸಾಯಂಕಾಲ 4:45ಕ್ಕೆ ನಾವೆಲ್ಲ ಪುನಃ ಎಲ್ಲರೂ ಖಂಡಿತ ದಯವಿಟ್ಟು ಒಟ್ಟಾಗಬೇಕು. ನನ್ನ ಹತ್ರ ಇಲ್ಲಿ ಆಮಂತ್ರಣ ಪತ್ರಿಕೆ ಇದೆ, ದಯವಿಟ್ಟು ಯಾರು ಆಸಕ್ತರು ಇದನ್ನು ನನ್ನ ಇಲ್ಲಿ ತಗೊಳ್ಬೋದು. ಆ ಕಾರ್ಯಕ್ರಮಕ್ಕೂ ಬರಬೇಕು. ಮುಂದಿನ ಕಾರ್ಯಕ್ರಮ ವೀಣೆಯ ಬೆಡಗು ಅಂತ 3 ದಿವಸದ ಕಾರ್ಯಾಗಾರ, RN ತ್ಯಾಗರಾಜನವರ ಕಾರ್ಯಾಗಾರ, ಅದು ಉಡುಪಿ ಸೋದೆ ಮಠದಲ್ಲಿ ನಡೆಯುತ್ತದೆ. RN ತ್ಯಾಗರಾಜನವರು ನಡೆಸ್ತಾ ಇದ್ದಾರೆ. 18ನೇ ತಾರೀಕು ಮಧ್ಯಾಹ್ನ 2:00ವರೆಗೆ ಎಲ್ಲರೂ ಅಲ್ಲಿ ಸೇರಬೇಕು. ಬಾಂಬೆ ಜಯಶ್ರೀ, ವಿಜಯ್ ಶಿವ, ಡಿ ಬಾಲಕೃಷ್ಣ ಎಲ್ಲರೂ ಬರ್ತಾರೆ. ಈ ಆಮಂತ್ರಣ ಪತ್ರಿಕೆಯನ್ನು ನನ್ನ ಕೈಯಲ್ಲಿ ತಗೊಳ್ಬೋದು. ಸಂಗೀತ ಪರಿಶೀಲನೆ ಕಾರ್ಯಕ್ರಮ ಕೂಡ ಇದೆ. ಮುಂದೆ ನಮ್ಮ ರಾಗದನ ಶ್ರೀ ಪತ್ರಿಕೆ ಕೂಡ ನಮ್ಮ ಕೈಯಲ್ಲಿದೆ. ಇದು ಈ ಸಲದ ಪತ್ರಿಕೆಯಲ್ಲಿ ವಸಂತಿ ರಾಂಭಟ್ ಅವರ ಅನುಭವ ಆಗಲಿ, ಅವರ ಒಂದು ಸಂವಾದವನ್ನು ಸರೋಜಕ್ಕ ಮಾಡಿದ್ದಾರೆ. ಹೆಬ್ಬಾರ್ ಸರ್ ಅದನ್ನು ಎಲ್ಲ ಇದರಲ್ಲಿ ಪತ್ರಿಕೆಯಲ್ಲಿ ನೀಡಿದ್ದಾರೆ. ಈ ಪತ್ರಿಕೆ ಕೂಡ ಇದನ್ನು ತಗೊಳ್ಬೋದು ಅಂತ ಹೇಳ್ತಾ ಇದ್ದೇನೆ. ಮತ್ತೊಂದು ವಿಷಯ, ಡಿಸೆಂಬರ್ 13ನೇ ತಾರೀಕು ಪ್ರೊಫೆಸರ್ KP ರಾವ್, ಕಂಪ್ಯೂಟರ್ ತಜ್ಞ ಅವರು ನಮ್ಮ ವೇದಿಕೆಯಲ್ಲಿ ಅವರ ಅನುಭವ ಕಥನವನ್ನು ಹೇಳಲಿಕ್ಕಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ, ಸಾಯಂಕಾಲ ಸರಿಯಾಗಿ 5:00ವರೆಗೆ ಕೂಡ ಶುರು ಮಾಡ್ತೇವೆ. ಇಷ್ಟು ಒಂದು ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮ ತಾವೆಲ್ಲರೂ ಆಗಮಿಸಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ಸರಿ, ಈಗ
ಮಂಗಳ ಕಾರ್ಯಕ್ರಮ ಮಾಡಲಿಕ್ಕಿದ್ದಾರೆ. ಓಕೆ. ಪವಮಾನ ಸುದುಡು